ಹೈಕೋರ್ಟ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಬೇಲ್ ಅರ್ಜಿ ವಿಚಾರಣೆ ನಡೀತಾ ಇದೆ. ದರ್ಶನ್ ಪರ ಹಿರಿಯ ವಕೀಲರಾಗಿರುವಂತ ಸಿ.ವಿ. ನಾಗೇಶ್ ಅವರು ಒಂದ್ ಕಡೆ ರೆಗ್ಯುಲರ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದವನ್ನ ಮಂಡಿಸಿ ಆಗಿತ್ತು. ಪೊಲೀಸರ ಪರವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನ ಮುಂದುವರಿಸಿದ್ದಾರೆ. ಏನೇ ಹೇಳೋದಿದ್ರು ಕೂಡ ಕಡಿಮೆ ವಾಕ್ಯದಲ್ಲಿ ಹೇಳಿ ಅಂತ ನ್ಯಾಯಮೂರ್ತಿಗಳು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಯಾಕೆಂದ್ರೆ ಗಂಟೆಗಟ್ಟಲೆ ಇದೇ ಹಿಡಿತಾ ಇರುವಂತ ಹಿನ್ನೆಲೆಯಲ್ಲಿ ಸ್ವಲ್ಪ ಬೇಗ ವಾದ ಮಾಡಿ ಕಡಿಮೆ ವಾಕ್ಯದಲ್ಲಿ ಉತ್ತರಿಸಿ ಇನ್ ಡೀಟೇಲ್ ಆಗಿ ಹೋಗೋದೇನು ಬೇಡ ಅಂತೆಲ್ಲ ಹೇಳಿದ್ದಾರೆ. ದರ್ಶನ್ ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಜಡ್ಜ್ ಕಿವಿಮಾತು ಇದು. ವಕೀಲರಿಗೆ ಕಿವಿಮಾತನ್ನ ಹೇಳಿದ್ದಾರೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರು. 4 ಮತ್ತು 6 ಹಾಗೆ 7ನೇ ಆರೋಪಿಗಳಿಂದ ಸ್ವಾಮಿ ಕಿಡ್ನಾಪ್ ಮಾಡಲಾಗಿತ್ತು. ಸ್ವಾಮಿ ಕೊಲೆ ಬಳಿಕ ಉಂಗುರ ಕರಡಿಕೆ ಲೂಟಿಯನ್ನ ಮಾಡಲಾಗಿದೆ. 40,000 ಹಣನೂ ಕೂಡ ತಗೊಂಡಿದ್ದಾರೆ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಒತ್ತಡ ಹಾಕಿಸಿ ಹೇಳಿಕೆಯನ್ನ ಪಡೆದಿದ್ದಾರೆ. ಕೃಷ್ಣಮೂರ್ತಿ 364ರ ಹೇಳಿಕೆಯಲ್ಲಿದೆ. ಹೌದು, ನಾನು ನೀಡಿರುವಂಥ ಆದೇಶ ಅಂತ ಜಡ್ಜ್ ಹೇಳ್ತಾ ಇರುವಂಥದ್ದು. ಪ್ರತಿವಾದವನ್ನ ಮಾಡಲಾಗ್ತಾ ಇದೆ. ವಾದವನ್ನ ಮಾಡ್ತಾ ಇದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು. ಈ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಲಾಗ್ತಾ ಇದೆ. ಆರೋಪಿಗಳಾಗಿರುವಂಥ ಆರೋಪಿ ನಂಬರ್ 4, 6 ಮತ್ತು 7 ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ರು. ಅಂದರೆ 4, 6, 7 ಅಂದರೆ ರಾಘವೇಂದ್ರ ಆಗಿರ್ಬೋದು, ಜಗದೀಶ್ ಆಗಿರ್ಬೋದು, ಮತ್ತು ಒಂದು ಕಡೆ ಅನುಕುಮಾರ್ ಇವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಲಾಗ್ತಾ ಇದೆ. ರೇಣುಕಾಸ್ವಾಮಿಯ ಬಳಿ ಇದ್ದಂತಹ ಉಂಗುರ, ಕರಡಿಕೆ ಮತ್ತು 40,000 ರೂಪಾಯಿಗೂ ಹೆಚ್ಚು ಹಣವನ್ನು ತೆಗೆದುಕೊಂಡಿದ್ರು ಅಂತ ವಾದವನ್ನ ಮಾಡ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ಅವರು. ತನಿಖೆಯ ಸಂದರ್ಭದಲ್ಲಿ ಅದನ್ನ ವಶಕ್ಕೆ ಪಡೆಯಲಾಗಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ತನಿಖೆಯನ್ನು ಮಾಡಬೇಕಾದ್ರೆ ಅದೆಲ್ಲವನ್ನು ಕೂಡ ಮತ್ತೆ ವಶಕ್ಕೆ ಪಡೆಯಲಾಗಿದೆ ಅಂತ. ಆರೋಪಿಗಳು ಯಾವ ವಸ್ತುವಿನಿಂದ ಹೊಡೆದ್ರು, ಯಾವ ಸಮಯದಲ್ಲಿ ಹೊಡೆದ್ರು, ಆ ಟೈಮ್ ಟವರ್ ಲೊಕೇಶನ್ ಎಲ್ಲಿತ್ತು ಎಂಬ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು. ಆ ಟೈಮ್ ಟವರ್ ಲೊಕೇಶನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಯಾವ ಟೈಮಲ್ಲಿ ಅಂದರೆ ಆರೋಪಿಗಳು ಯಾವ ವಸ್ತುವಿನಿಂದ ಹೊಡೆದಿದ್ದಾರೆ, ಯಾವ ಸಮಯದಲ್ಲಿ ಹೊಡೆಯುವಂಥ ಕೆಲಸ ಆಗಿದೆ ಅಲ್ಲಿ ಅನ್ನುವಂಥದ್ರ ಬಗ್ಗೆ. ಆರೋಪಿಗಳು ಬಂದಿರೋದಕ್ಕೆ, ಹಲ್ಲೆ ಮಾಡಿರೋದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾನೆ ಪುನೀತ್. ಆರೋಪಿಗಳು ಬಂದಿರೋದಾಗಲಿ ಅಥವಾ ಹಲ್ಲೆಯನ್ನು ಮಾಡಿರೋದಾಗಲಿ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾನೆ ಪುನೀತ್. ಸಾಕ್ಷಿ ಪುನೀತ್ ಸಂಪೂರ್ಣ ಹೇಳಿಕೆಯನ್ನು ಓದ್ತಾ ಇದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು. ಇದೇ ಸಂದರ್ಭದಲ್ಲಿ ಆರೋಪಿ ನಂಬರ್ 9 ಧನ್ರಾಜ್, ಹಾಗೆ 5ನೇ ಆರೋಪಿ ನಂದೀಶ್ ಮತ್ತು 3ನೇ ಆರೋಪಿ ಪವನ್ ಅವರು ಕಟ್ಟಿಗೆಯಿಂದ ಹಲ್ಲೆಯನ್ನು ಮಾಡಿರುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ಅವರು. ರೇಣುಕಾಸ್ವಾಮಿಯನ್ನ ಮೇಲಿಂದ ಎತ್ತಿ ಕುಕ್ಕಿದವನು ಇವರುಗಳು ಅಂತ ಸಾಕ್ಷಿಯಲ್ಲಿ ಹೇಳಿಕೆಯನ್ನು ಕೊಡಲಾಗಿದೆ. ಪ್ರತ್ಯಕ್ಷ ಸಾಕ್ಷಿ ಪುನೀತ್ ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟನ್ನು ಉಲ್ಲೇಖ ಮಾಡ್ತಾ ಹೇಳ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ಅವರು. ಪುನೀತ್ ಕೊಟ್ಟಿರುವಂಥ ಸ್ಟೇಟ್ಮೆಂಟನ್ನು ಓದ್ತಾ ಇದ್ದಾರೆ. ದರ್ಶನ್, ಪವಿತ್ರಗೌಡ, ಪ್ರದೂಷ್, ವಿನಯ್. ದರ್ಶನ್, ಪವಿತ್ರಗೌಡ, ಪ್ರದೂಷ್ ಮತ್ತು ವಿನಯ್ ಅವರು ಕಪ್ಪು ಕಾರಿನಲ್ಲಿ ಬಂದಿದ್ರು. ಈ ಸಂದರ್ಭದಲ್ಲಿ ದರ್ಶನ್ ಅವರು ರೇಣುಕಾಸ್ವಾಮಿಯ ಎದೆಗೆ ಒದೆಯುತ್ತಾರೆ ಅಂತ ಎಸ್ಪಿಪಿ ಹೇಳ್ತಾ ಇದ್ದಾರೆ. ಇಲ್ಲಿ ಸಾಕ್ಷ್ಯ ಏನಿದೆ, ಪ್ರತ್ಯಕ್ಷ ಸಾಕ್ಷ್ಯ ಅಂತ ಏನು ಪರಿಗಣಿಸಲಾಗಿದೆ, ಪುನೀತ್ ಪ್ರತ್ಯಕ್ಷ ಸಾಕ್ಷ್ಯ ಅಂತ, ಆತನ ಸ್ಟೇಟ್ಮೆಂಟನ್ನು ಓದ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಅಲ್ಲಿ ಏನೇನಾಗಿದೆ, ಆತ ಏನು ಹೇಳಿದ್ದಾನೆ, ಆ ವಿಚಾರವನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ ಏನೇನಾಯಿತು ಆ ಸಂದರ್ಭದಲ್ಲಿ ಅನ್ನುವಂಥದ್ದನ್ನು ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆಯನ್ನು ಉಲ್ಲೇಖ ಮಾಡ್ತಾ ವಾದವನ್ನು ಮಾಡ್ತಾ ಇದ್ದಾರೆ. ಪ್ರತ್ಯಕ್ಷ ಸಾಕ್ಷಿ ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ ಆಧಾರದ ಮೇಲೆ ಅಲ್ಲಿ ಏನಾಗಿದೆ, ಆ ಸಂದರ್ಭದಲ್ಲಿ ಏನಾಯಿತು, ಯಾರು ಎಲ್ಲಿದ್ದರು, ಎಷ್ಟೊತ್ತಿಗೆ ಅಲ್ಲಿದ್ದರು, ದರ್ಶನ್ ಯಾವಾಗ ಬಂದರು, ದರ್ಶನ್, ಪ್ರದೂಷ್, ವಿನಯ್ ಮತ್ತು ಪವಿತ್ರ ಗೌಡ ಬಂದಂಥ ಸಂದರ್ಭದ್ದಾಗಿರ್ಬೋದು, ಅವ್ರು ಯಾವ ಕಾರಲ್ಲಿ ಬಂದರು, ಅದೆಲ್ಲವನ್ನು ಕೂಡ ಮೆನ್ಷನ್ ಮಾಡ್ತಾ ಇದ್ದಾರೆ ವಾದವನ್ನು ಮಾಡ್ತಾ. ಹಾಗೆ ನಂದೀಶ್ ಮತ್ತು ಪವನ್ ಇವರೆಲ್ಲ ಹಲ್ಲೆ ಮಾಡಿದ್ದಂಥದ್ರ ಬಗ್ಗೆನೂ ಕೂಡ ಹೇಳ್ತಾ ಇರುವಂಥದ್ದು. ಅದು ಪುನೀತ್ ನೋಡಿರುವ ರೀತಿಯಲ್ಲಿ
ಆತ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ವಾದವನ್ನು ಮಾಡಲಾಗ್ತಾ ಇದೆ. ಸಾಕ್ಷಿ ಪುನೀತ್ ಸಂಪೂರ್ಣ ಹೇಳಿಕೆಯನ್ನು ಓದ್ತಾ ಇದ್ದಾರೆ SPP ಪ್ರಸನ್ನಕುಮಾರ್ ಅವರು. ದರ್ಶನ್ ರೇಣುಕಾಸ್ವಾಮಿಯ ಎದೆಯ ಮೇಲೆ ತುಳಿದಿರೋದಕ್ಕೆ ಸಾಕ್ಷಿ ಆಗಿರುವಂಥದ್ದು ಪುನೀತ್ ಅಂತ. ಅಂದರೆ ಪುನೀತ್ ಸ್ಟೇಟ್ಮೆಂಟಲ್ಲಿ ಅದು ಉಲ್ಲೇಖ ಆಗಿರುವಂಥ ಕಾರಣಕ್ಕೋಸ್ಕರ ದರ್ಶನ್ ಪಾತ್ರ ಏನಿದೆ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ದರ್ಶನ್ ರೇಣುಕಾಸ್ವಾಮಿ ಎದೆಯ ಮೇಲೆ ತುಳಿದಿರೋದಕ್ಕೆ ಪುನೀತೆ ಸಾಕ್ಷಿ ಇರುವಂಥದ್ದು. ದರ್ಶನ್ ಹಲ್ಲೆಯನ್ನು ಮಾಡಿದ್ದಾರೆ, ಪುನೀತ್ ಮೇಲೆ ಪುನೀತ್ ನೋಡಿರುವ ರೀತಿಯಲ್ಲಿ ರೇಣುಕಾಸ್ವಾಮಿಯ ಎದೆಯ ಮೇಲೆ ತುಳಿದಿರುವಂಥದ್ದು ದರ್ಶನ್, ಅದನ್ನು ಪುನೀತೆ ನೋಡಿದ್ದಾನೆ, ಅದೇ ಸಾಕ್ಷಿ ಇರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ರೇಣುಕಾಸ್ವಾಮಿ ಮೇಲೆ ಹೇಗೆಲ್ಲ ಹಲ್ಲೆ ಆಯಿತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮತ್ತೆ ಪುನೀತ್ ನೋಡಿದ ರೀತಿಯಲ್ಲಿ ದರ್ಶನ್, ಪವಿತ್ರ ಗೌಡ, ವಿನಯ್ ಮತ್ತು ಪ್ರದೋಷ್ ಇವರೆಲ್ಲರೂ ಕೂಡ ಶೆಡ್ಗೆ ಬಂದಿದ್ದು, ಬ್ಲ್ಯಾಕ್ ಕಲರ್ ಕಾರಿನಲ್ಲಿ ಶೆಡ್ಗೆ ಬಂದಂಥದ್ದು, ಎಷ್ಟೊತ್ತಿಗೆ ಬಂದರು ಅನ್ನುವಂಥದ್ದು, ಆ ಟವರ್ ಟೈಮಿಂಗನ್ನು ಕೂಡ ಉಲ್ಲೇಖ ಮಾಡಲಾಗ್ತಾ ಇದೆ. ಆಲ್ರೆಡಿ ಒನ್ ಸೈಡೆಡ್ ವಾದ ಆಗಿತ್ತು. ರೆಗ್ಯುಲರ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರವಾಗಿ CV ನಾಗೇಶ್ ವಾದವನ್ನು ಮಾಡಿದರು. ಈಗ SPP ಪ್ರಸನ್ನಕುಮಾರ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಲಾಗ್ತಾ ಇದೆ. ಅದರಲ್ಲೂ ಮೇನ್ಲಿ ಪ್ರತ್ಯಕ್ಷ ಸಾಕ್ಷಿ ಅಂತ ಪರಿಗಣಿಸಲಾಗಿರುವಂಥ ಪುನೀತನ ಹೇಳಿಕೆಯನ್ನು ಉಲ್ಲೇಖ ಮಾಡಲಾಗ್ತಾ ಇರುವಂಥದ್ದು. ಪುನೀತ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಕಂಪ್ಲೀಟ್ ಆಗಿ ಓದ್ತಾ ಇದ್ದಾರೆ SPP ಪ್ರಸನ್ನಕುಮಾರ್ ಅವರು. ಪುನೀತ್ನ ಸ್ಟೇಟ್ಮೆಂಟಲ್ಲಿ ದರ್ಶನ್ ರೇಣುಕಾಸ್ವಾಮಿಯ ಎದೆಯನ್ನು ತುಳಿದಿರುವಂಥದ್ರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಇದನ್ನು ಕನ್ಸಿಡರ್ ಮಾಡಬೇಕು ಅಂತ ವಾದವನ್ನು ಮಾಡ್ತಾ ಪ್ರಸನ್ನಕುಮಾರ್ ಅವರು ಹೇಳ್ತಾ ಇದ್ದಾರೆ. ಮತ್ತು ಇದೊಂದು ಆರಂಭದ ಸಂದರ್ಭದಲ್ಲಿ, ಈ ವಾದ ಆರಂಭ ಆಗಲಿಕ್ಕೂ ಮುಂಚೆನೆ ವಿಶ್ವಜಿತ್ ಶೆಟ್ಟಿ ಅವರು, ನ್ಯಾಯಮೂರ್ತಿಗಳು, ಬೇಗ ವಾದವನ್ನು ಮಾಡಿ, ನೀವು ಎಲ್ಲಿ ವಾದವನ್ನು ನಿಲ್ಲಿಸಿದ್ರಿ ಅಲ್ಲಿಂದನೇ ಶುರು ಮಾಡಿ ಅಂತ ಹೇಳ್ತಾರೆ. ಯಾಕಂದರೆ ಇನ್ನೂ ಸುದೀರ್ಘವಾಗಿ ವಾದವನ್ನು ಮಂಡಿಸುವಂಥ ಚಾನ್ಸಸ್ ಇರುವಂಥ ಕಾರಣಕ್ಕೋಸ್ಕರ. ಬರೀ ದರ್ಶನ್ ವಿಚಾರ ಮಾತ್ರ ಅಲ್ಲ, ಇಲ್ಲಿ ದರ್ಶನ್ ಅರ್ಜಿ ಮಾತ್ರ ಅಲ್ಲ, ದರ್ಶನ್ದಾಗಿರ್ಬೋದು, ಪವಿತ್ರ ಗೌಡ ಅರ್ಜಿ ಆಗಿರ್ಬೋದು, ಈ ರೀತಿಯಾಗಿ ಟೋಟಲಿ ಒಂದು 6 ಜನದ್ದಿದೆ. ಲಕ್ಷ್ಮಣ್ಣು, ನಾಗರಾಜ್, ಸೊ ಇವ್ರದ್ದೆಲ್ಲರದ್ದು ಕೂಡ ಇರುವಂಥದ್ದು ಅರ್ಜಿಗಳು. ಸೊ ಅದೆಲ್ಲದಕ್ಕೂ ಕೂಡ ಪ್ರತಿವಾದವನ್ನು ಮಾಡಬೇಕಾಗಿದೆ ಪ್ರಸನ್ನಕುಮಾರ್ ಅವರು. ಈಗ SPP ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ ದರ್ಶನ್ ರೇಣುಕಾಸ್ವಾಮಿಯ ಎದೆಗೆ ತುಳಿದಿರೋದಕ್ಕೆ ಸಾಕ್ಷಿಯಾಗಿರುವಂಥದ್ದು ಪುನೀತ್ ಅಂತ ಹೇಳ್ತಾರೆ. ಅದಕ್ಕೆ ಜಡ್ಜ್ ಹೇಳ್ತಾರೆ ಈ ಸಂದರ್ಭದಲ್ಲಿ ಇಂಟ್ರಪ್ಟ್ ಆಗಿ, ಅವತ್ತು ಫೋಟೋಗಳನ್ನು ತೋರಿಸಿದ್ರಲ್ಲ ಆ ಫೋಟೋಗಳ ಅಂತ ಜಡ್ಜ್ ಕೇಳ್ತಾರೆ. ಹೌದು ಅಂತ SPP ಪ್ರಸನ್ನಕುಮಾರ್ ಅವರು ಹೇಳ್ತಾರೆ. ಹೌದು, ಅದೇ ಆ ಫೋಟೋಸು ಅವತ್ತು ತೋರಿಸಿದ್ವಲ್ಲ ಅದೇ ಅನ್ನುವಂಥದ್ದನ್ನು ಹೇಳ್ತಾರೆ ಅವರು. ಅಂದರೆ ದರ್ಶನ್ ತುಳಿದಿರೋದಕ್ಕೆ ಫೋಟೋ ಸಾಕ್ಷಿಗಳು ಕೂಡ ಇರುವಂತಹ ಸಾಧ್ಯತೆ ಇರುವಂಥದ್ರ ಬಗ್ಗೆ ಕೆಲವೊಂದು ಫೋಟೋಸ್ಗಳನ್ನು ತೋರಿಸಲಾಗಿತ್ತು. ಆ ಫೋಟೋಸ್ಗಳ ಬಗ್ಗೆನೂ ಕೂಡ ಉಲ್ಲೇಖ ಮಾಡಲಾಗ್ತಾ ಇದೆ. ನೀವು ಈ ಮುಂಚೆ ತೋರಿಸಿದ್ರಲ್ಲ ಫೋಟೋಸು ಅವೇನಾ ಅಂತ ಕೇಳ್ತಾ ಇದ್ದಾರೆ. ವಾದ ಪ್ರತಿವಾದ, ಒನ್ ಸೈಡೆಡ್ ವಾದ ಮುಗಿದಿದೆ, ಇನ್ನೊಂದು ಸೈಡೆಡ್ ವಾದವನ್ನು ಮಾಡಲಾಗ್ತಾ ಇದೆ. ಈಗ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ
ಅಥವಾ ರೆಗ್ಯುಲರ್ ಬೇಲ್ ಸಿಗ್ದಲೆ ಮಧ್ಯಂತರ ಬೇಲ್ ಏನಾದರೂ ಮತ್ತೆ ಎಕ್ಸ್ಟೆಂಡ್ ಆಗುತ್ತಾ ಹೆಲ್ತ್ ಗ್ರೌಂಡ್ಸ್ ಆಧಾರದ ಮೇಲೆ? ಇನ್ನು ಮಧ್ಯಂತರ ಜಾಮೀನಿನ ಮೇಲೆ ಬೇರೆ ವಾದ ಮಾಡಬೇಕಾಗಿದೆ SP ಪ್ರಸನ್ನಕುಮಾರ್ ಅವರು. ಸದ್ಯಕ್ಕೆ ವಾದವನ್ನ ಮಾಡ್ತಾ ಇರುವಂಥದ್ದು ರೆಗ್ಯುಲರ್ ಬೇಲ್ನ ಆಧಾರದ ಮೇಲೆ, ರೆಗ್ಯುಲರ್ ಬೇಲ್ ಮೇಲೆ ವಾದವನ್ನ ಮಾಡಲಾಗ್ತಾ ಇದೆ. CV ನಾಗೇಶ್ ಅವರು ಯಾವೆಲ್ಲ ಪ್ರಶ್ನೆಗಳನ್ನು ಎತ್ತಿದ್ರು, ಯಾವೆಲ್ಲ ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು ಮೆರಿಟ್ಸ್ ಆಫ್ ಕೇಸ್ ಮೇಲೆ, ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಪ್ರಸನ್ನಕುಮಾರ್ ಅವರು ಮಾಡ್ತಾ ಇದ್ದಾರೆ. ಪ್ರಸನ್ನಕುಮಾರ್ ಅವರ ವಾದದ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಲಾಗ್ತಾ ಇದೆ. ಅದರಲ್ಲೂ ಸ್ಪೆಷಲಿ ಸಾಕ್ಷಿಗಳ ಹೇಳಿಕೆಯನ್ನು ಉಲ್ಲೇಖ ಮಾಡಲಾಗ್ತಾ ಇದೆ. ಪುನೀತ್ ಅನ್ನುವಂಥ ಸಾಕ್ಷಿ ಕೊಟ್ಟಿದ್ದಂಥ ಹೇಳಿಕೆಯನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಮತ್ತೆ CV ನಾಗೇಶ್ ಅವರು ಕೆಲವೊಂದು ವಿಚಾರಗಳನ್ನು, ಅನುಮಾನಗಳನ್ನು ವ್ಯಕ್ತಪಡಿಸಿದರು. ಆ ಶೆಡ್ಡಲ್ಲಿ ಇದ್ದಿದ್ದಂತಹ ಸಂದರ್ಭದಲ್ಲಿ ತೆಗೆಸ್ಕೊಂಡಿರುವಂಥ ಫೋಟೋ ಬೇರೆ, ಇವರು ವಶಪಡಿಸ್ಕೊಂಡಿರುವಂಥ ಫೋಟೋಗಳೇ ಬೇರೆ, ಇದೆಲ್ಲ ಫ್ಯಾಬ್ರಿಕೇಟ್ ಮಾಡಲಾಗಿದೆ ಅಂತೆಲ್ಲ CV ನಾಗೇಶ್ ಅವರು ವಾದವನ್ನು ಮಾಡಿದರು. ಅದಕ್ಕೂ ಕೂಡ ಉತ್ತರವನ್ನು ಕೊಡುವಂಥ ಕೆಲಸವಾಗ್ತಾ ಇದೆ. ಪ್ರಸನ್ನಕುಮಾರ್ ಅವರು ಅದಕ್ಕೂ ಉತ್ತರವನ್ನು ಕೊಡ್ತಾ ಇದ್ದಾರೆ. ರವಿಶಂಕರ್ ವಶಪಡಿಸಿಕೊಂಡಂಥ ಬಟ್ಟೆ ಹಾಗೆ ಆ ಫೋಟೋ ಸೇಮ್, ರವಿಶಂಕರ್ ಅವತ್ತು ಹಾಕ್ಕೊಂಡಿದ್ದಂಥ ಬಟ್ಟೆ ಮತ್ತು ವಶಪಡಿಸ್ಕೊಂಡಿರುವಂಥ ಬಟ್ಟೆ ಎರಡೂ ಕೂಡ ಸೇಮ್ ಇದೆ. ಮೃತದೇಹವನ್ನು ಸಾಗಿಸಿದ ಬಳಿಕ ಬಟ್ಟೆ ರಕ್ತಮಯವಾಗಿದ್ದು ಆ ಬಳಿಕ ಬದಲಾಯಿಸಿದ್ದಾರೆ. ಮೃತದೇಹ ಸಾಗಿಸಿದ ಬಳಿಕ ಬಟ್ಟೆ ರಕ್ತಮಯವಾಗಿತ್ತು, ಆ ಬಳಿಕ ಬದಲಾಯಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ಗಳನ್ನು ಕೂಡ ಮೆನ್ಷನ್ ಮಾಡಲಾಗ್ತಾ ಇದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಆಗಿರುವಂಥ ಗಾಯದ ಗುರುತುಗಳಿದ್ದಾವೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಆಗಿರುವಂಥ ಗಾಯದ ಗುರುತುಗಳಿರುವಂಥದ್ದು, ಅದು ರಿಪ್ಸ್ ಮುರಿದೋಗಿರುವಂಥ 17, ಅಂದರೆ ರಿಪ್ಸ್ಗಳು ಮುರಿದಿರುವಂಥದ್ದು 17 ಅಂತ ರಿಪೋರ್ಟ್ ಬಂದಿದೆ. ರಿಪ್ಸ್ ಅಂದರೆ ಈ ಶ್ವಾಸಕೋಶದ ಭಾಗದಲ್ಲಿ ಮುರಿದೋಗಿರುವಂಥ ಮೂಳೆಗಳ ಬಗ್ಗೆ, ಅದನ್ನು ಕೂಡ ಮೆನ್ಷನ್ ಮಾಡಲಾಗ್ತಾ ಇದೆ. ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲೇ ಉಲ್ಲೇಖ ಆಗಿರುವಂಥದ್ದನ್ನು ಹೇಳ್ತಾ ಇದ್ದಾರೆ ಪ್ರಸನ್ನಕುಮಾರ್ ಅವರು. ರಿಪ್ಸ್ 17 ಮುಗ್ದೋಗಿದ್ದಾವೆ ಅನ್ನುವಂಥದ್ರ ಬಗ್ಗೆ ವಾದವನ್ನು ಮಾಡಲಾಗ್ತಾ ಇದೆ. ರಿಪ್ಸ್ ಮುರಿದೋಗಿರುವಂಥದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿರುವಂಥದ್ದನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ ಪ್ರಸನ್ನಕುಮಾರ್ ಅವರು. ಒಂದು ಫಸ್ಟ್ ಅವರು ಪುನೀತ್ ಅನ್ನುವಂಥ ಪ್ರತ್ಯಕ್ಷ ಸಾಕ್ಷಿಯ ಕಂಪ್ಲೀಟ್ ಹೇಳಿಕೆಯನ್ನು ಉಲ್ಲೇಖ ಮಾಡ್ತಾ ದರ್ಶನ್ ಹಲ್ಲೆ ಮಾಡಿದ್ದಕ್ಕೆ ಪುನೀತೆ ನೇರ ಸಾಕ್ಷಿ, ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿದ್ರು. ಅದಾದ ನಂತರ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಕೂಡ ಮೆನ್ಷನ್ ಮಾಡ್ತಾ ಇದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ರೇಣುಕಾಸ್ವಾಮಿಯ ಮೂಳೆಗಳು ಮುರಿದಿರುವಂಥದ್ರ ಬಗ್ಗೆನೂ ಕೂಡ ಉಲ್ಲೇಖ ಮಾಡಲಾಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಆಗಿರುವಂಥ ಗಾಯದ ಗುರುತುಗಳು ಅಂಥದ್ರ ಬಗ್ಗೆನೂ ಕೂಡ ಉಲ್ಲೇಖ ಮಾಡಲಾಗಿದೆ. ಅದು ಪ್ರದೀಪ್ ಕುಮಾರ್ ಎಂಬ ವೈದ್ಯರು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಒಂದು ಗಾಯದಿಂದ ಅಷ್ಟು ರಕ್ತ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಅಷ್ಟೊಂದು ರಕ್ತ ಹೇಗೆ ಬಂದಿದೆ ಅನ್ನುವಂಥದ್ರ ಬಗ್ಗೆ ಮಾತನಾಡ್ತಾ ಅಲ್ಲಿ ಪ್ರದೀಪ್ ಕುಮಾರ್ ಎಂಬ ವೈದ್ಯರು ರಿಪೋರ್ಟ್ ಕೊಟ್ಟಿದ್ದಾರೆ. ಒಂದು ಗಾಯದಿಂದ ಇಷ್ಟೊಂದು ರಕ್ತ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಅವರು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ
ಉಲ್ಲೇಖ ಮಾಡ್ತಾ SPP ಪ್ರಸನ್ನಕುಮಾರ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ವಾದವನ್ನು ಮುಂದುವರಿಸ್ತಾ ಪ್ರಸನ್ನಕುಮಾರ್ ಅವರು ವಾಹನಗಳ ಬಂಪರ್ ಮೇಲೆ ಬ್ಲಡ್ ಸ್ಯಾಂಪಲ್ಗಳು ಇರುವಂಥದ್ದು, ವಾಹನಗಳಿಗೆ ಇವರೆಲ್ಲ ಗುದ್ದಿಸಿ ರೇಣುಕಾಸ್ವಾಮಿಯನ್ನು ಹೊಡೆದಿರುವಂಥ ಸಂದರ್ಭದಲ್ಲಿ ವಾಹನಗಳ ಬಂಪರ್ ಬರುತ್ತಲ್ಲ, ಮುಂದ್ಗಡೆಯ ಪಾರ್ಟ್ ವಾಹನಗಳದ್ದು, ಆ ಬಂಪರ್ಗಳ ಮೇಲೆ ಬ್ಲಡ್ ಸ್ಯಾಂಪಲ್ ಇದೆ, ಫೋಟೋ ಇದೆಯಲ್ಲ ಅದೇನಾ ಅಂತ ಕೇಳ್ತಾರೆ ಜಡ್ಜ್. ಈ ಸಂದರ್ಭದಲ್ಲಿ ಹೌದು ಅದೇ ಅಂತ ಹೇಳ್ತಾರೆ SPP. ಪೊಲೀಸರ ಪರವಾಗಿ ವಾದವನ್ನು ಮಾಡ್ತಾ ಇದ್ದಾರೆ SPP ಪ್ರಸನ್ನಕುಮಾರ್ ಅವರು. ಈ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು ಏನಾಗಿದೆ, ಹಾಗೆ ಏನೇನೆಲ್ಲ ಸಾಕ್ಷಿಗಳು ಸಿಕ್ಕಿದ್ದಾವೆ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಬ್ಲಡ್ ಸ್ಯಾಂಪಲ್ ವಿಚಾರಕ್ಕೆ ಸಂಬಂಧಪಟ್ಟಂತನೂ ಕೂಡ ಮೆನ್ಷನ್ ಮಾಡ್ತಾ ಇದ್ದಾರೆ. ವಾಹನಗಳ ಬಂಪರ್ ಮೇಲೂ ಕೂಡ ಬ್ಲಡ್ ಸ್ಯಾಂಪಲ್ ಇದೆ ಅಂತ SPP ಹೇಳಿದಾಗ ಜಡ್ಜ್ ಹೇಳ್ತಾರೆ ಫೋಟೋ ಇದೆಯಲ್ಲ ಅದೇನಾ ಅಂತ ಕೇಳ್ತಾರೆ. ಹೌದು ಅಂತ SPP ಪ್ರಸನ್ನಕುಮಾರ್ ಅವರು ಹೇಳ್ತಾರೆ. ಹೌದು ಫೋಟೋಗಳಿದೆಯಲ್ಲ ಅವೇ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಆ ಫೋಟೋಗಳ ಬಗ್ಗೆನೂ ಕೂಡ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗಿತ್ತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೋಟೋಗಳು ಇದು ಅಂತ ಅನುಮಾನವನ್ನು ವ್ಯಕ್ತಪಡಿಸಲಾಗಿತ್ತು. ಪ್ರಸನ್ನಕುಮಾರ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಉಲ್ಲೇಖ ಮಾಡ್ತಾ ಇದ್ದಾರೆ. ಪಕ್ಕೆಲುಬು ಮೂಳೆಗಳು ಮುರಿದಿದ್ದಂಥದ್ರ ಬಗ್ಗೆನೂ ಕೂಡ ಉಲ್ಲೇಖ ಮಾಡಲಾಗ್ತದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಏನಿದೆ ಅಂತ ಹೇಳ್ತಾ ಹೋಗ್ತಾ ಇದ್ರು. ಮೇನ್ಲಿ ದರ್ಶನ್ ರೇಣುಕಾಸ್ವಾಮಿಯ ಎದೆ ಭಾಗಕ್ಕೆ ತುಳಿದಿದ್ದಂಥ ವಿಚಾರದ ಬಗ್ಗೆನೂ ಕೂಡ ಮೆನ್ಷನ್ ಮಾಡಿದರು. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಎಂಬಂತೆ ಪುನೀತ್ ಸ್ಟೇಟ್ಮೆಂಟ್ ಇರುವಂಥದ್ರ ಬಗ್ಗೆನೂ ಕೂಡ ಹೇಳ್ತಾ ಇದ್ರು. SPP ಪ್ರಸನ್ನಕುಮಾರ್ ಅವರು ವಾದವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಪ್ರತ್ಯಕ್ಷ ಸಾಕ್ಷಿಯ ಸ್ಟೇಟ್ಮೆಂಟನ್ನು ಉಲ್ಲೇಖ ಮಾಡ್ತಾ ಇದ್ರು, ಮತ್ತು ಒಂದು ಕಡೆ ಮೇನ್ಲಿ ಇಲ್ಲಿ ಪ್ರಮುಖವಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ರು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಹೇಳುತ್ತೆ, ವೈದ್ಯರಾಗಿರುವಂಥ ಪ್ರದೀಪ್ ಕುಮಾರ್ ಅವರು ಏನು ಹೇಳ್ತಾ ಇದ್ದಾರೆ ಪೋಸ್ಟ್ ಮಾರ್ಟಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆ ವಿಚಾರಗಳನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ರೇಣುಕಾಸ್ವಾಮಿ ಅಲ್ಲಿ ಸತ್ತಿದ್ದಾನೆ ಎಂಬುದಕ್ಕೆ ಯಾವುದೇ ದಾಖಲೆ ಇಲ್ಲ ಅಂತ ಹೇಳಿದ್ದಾರೆ. ರೇಣುಕಾಸ್ವಾಮಿ ಅಲ್ಲಿ ಸತ್ತಿದ್ದಕ್ಕೆ ಯಾವುದೇ ದಾಖಲೆ ಇಲ್ಲ ಅಂತ ವಕೀಲರು ಹೇಳಿದ್ರಲ್ಲ, ಆರೋಪಿಗಳ ಪರವಾಗಿರುವಂಥ ವಕೀಲರು. ಆದರೆ ದರ್ಶನ್ ಹಲ್ಲೆಯ ನಂತರ ಆತ ಪ್ರಜ್ಞೆ ಕಳೆದುಕೊಂಡಿದ್ದಾನೆ ಅಂತ ಪ್ರಮುಖ ಸಾಕ್ಷಿ ಪುನೀತ್ ಹೇಳಿದ್ದಾನೆ. ದರ್ಶನ್ ಹಲ್ಲೆಯ ನಂತರ ಆತ ಪ್ರಜ್ಞೆಯನ್ನು ಕಳ್ಕೊಂಡಿರುವಂಥದ್ರ ಬಗ್ಗೆ ಪ್ರಮುಖ ಸಾಕ್ಷಿಯಾಗಿರುವಂಥ ಪುನೀತ್ ಹೇಳಿದ್ದಾನೆ. ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿದ್ರಿಂದ 17 ಎದೆಮೂಳೆ ಮುರಿತವಾಗಿದೆ, ದೇಹದಲ್ಲಿ 39 ಗಾಯಗಳು ಪತ್ತೆಯಾಗಿದೆ. ಇದೆಲ್ಲವೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿದ್ದಾವೆ. ಆತ ಸ್ಥಳದಲ್ಲೇ ಸತ್ತಿಲ್ಲ ಅಂತೆಲ್ಲ ಆರೋಪಿಗಳ ಪರವಾಗಿರುವಂಥ ವಕೀಲರು ಏನು ವಾದ ಮಾಡಿದರು. ಆದರೆ ಪ್ರತ್ಯಕ್ಷ ಸಾಕ್ಷಿ ಪುನೀತ್ ಹೇಳಿದ್ದಾನೆ, ದರ್ಶನ್ ಒದ್ದಾದ ನಂತರ ಆತ ಪ್ರಜ್ಞೆಯನ್ನು ಕಳ್ಕೊಂಡಿದ್ದಾನೆ ಅಂತ ಪ್ರತ್ಯಕ್ಷ ಸಾಕ್ಷಿನೇ ಉಲ್ಲೇಖ ಮಾಡಿದ್ದಾನೆ ತನ್ನ ಸ್ಟೇಟ್ಮೆಂಟಲ್ಲಿ ಅಂತ SPP ಹೇಳ್ತಾ ಹೋಗ್ತಾ ಇದ್ದಾರೆ. ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿದ್ರಿಂದ 17 ಎದೆಮೂಳೆ ಮುರಿತವಾಗಿದೆ, ದೇಹದಲ್ಲಿ ಟೋಟಲಿ 39 ಗಾಯಗಳು ಪತ್ತೆಯಾಗಿರುವಂಥದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಅದು ಉಲ್ಲೇಖ ಆಗಿದೆ.
ಅರ್ಜಿದಾರರ ಪರ ವಕೀಲರು 2.5 ಸೆಂಟಿಮೀಟರ್ ಗಾಯವಾಗಿತ್ತು ಅಂತ ಹೇಳಿದರು. ಇದಕ್ಕಾಗಿ ಮೇಲಿನ ಮಾಹಿತಿಯನ್ನು ನ್ಯಾಯಾಲಯದ ಗಮನಕ್ಕೆ ತರಲಾಗ್ತದೆ ಅಂತ ಹೇಳಿದ್ರು. SPP 1.5 ಸೆಂಟಿಮೀಟರ್ ಗಾಯ ಆಗಿತ್ತಷ್ಟೇ, ಅಷ್ಟೊಂದು ಬ್ಲಡ್ ಬರಲಿಕ್ಕೆ ಹೇಗೆ ಸಾಧ್ಯ? ಬಟ್ಟೆ ಮೇಲೆ ಬ್ಲಡ್ ಇದೆ ಅಂತೆಲ್ಲ FSL ರಿಪೋರ್ಟ್ನೆಲ್ಲ ಕೊಡಲಾಗಿದೆಯಲ್ಲ, ಹೇಗೆ ಸಾಧ್ಯ ಅಂತೆಲ್ಲ ಪ್ರಶ್ನೆ ಮಾಡಲಾಗಿತ್ತು. ಆ್ಯಕ್ಚುಲಿ ವಾದವನ್ನು ಮಾಡಬೇಕಾದ್ರೆ ಆರೋಪಿಗಳ ಪರವಾಗಿ ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ ಆ ವಕೀಲರುಗಳು ಹೇಳಿದರು. ಅದಕ್ಕೆ ಸ್ಪಷ್ಟೀಕರಣ ಕೊಡುವಂಥ ಕೆಲಸವನ್ನು ಪ್ರಸನ್ನಕುಮಾರ್ ಅವರು ಮಾಡ್ತಾ ಇದ್ದಾರೆ. ಅರ್ಜಿದಾರರ ಪರ ವಕೀಲರು 2.5 ಸೆಂಟಿಮೀಟರ್ ಗಾಯವಾಗಿತ್ತು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಮೇಲಿನ ಮಾಹಿತಿಯನ್ನು ನ್ಯಾಯಾಲಯದ ಗಮನಕ್ಕೆ ತರ್ತಾ ಇದ್ದೇನೆ. ಮೇಲಿನ ಮಾಹಿತಿ ಅಂದರೆ 17 ಎದೆಮೂಳೆ ಮುರಿತ ಆಗಿರುವಂಥದ್ದು, 39 ಕಡೆ ಗಾಯಗಳು ಪತ್ತೆ ಆಗಿರುವಂಥದ್ದು ರೇಣುಕಾಸ್ವಾಮಿಯ ಬಾಡಿಯ ಮೇಲೆ, ಅದನ್ನು ಹೇಳ್ತಾ ಇದ್ದಾರೆ. ಬರೀ 2.5 ಸೆಂಟಿಮೀಟರ್ ಗಾಯ ಮಾತ್ರ ಅಲ್ಲ, 39 ಗಾಯಗಳಾಗಿದ್ದು, ಪಕ್ಕೆಲುಬಿನ ಮೂಳೆಗಳೇ ಮುರ್ಕೊಂಡು ಹೋಗಿದ್ವು. ಅರ್ಜಿದಾರರ ಪರ ವಕೀಲರು ಏನು ವಾದ ಮಾಡಿದ್ರಲ್ಲ, ಅದಕ್ಕೆ ನಾನು ಇದಕ್ಕೆ ಕೊಡ್ತಾ ಇರುವಂಥ ಸ್ಪಷ್ಟನೆ ಪೋಸ್ಟ್ಮಾರ್ಟಮ್ನಲ್ಲಿ ಇರುವಂಥ ರಿಪೋರ್ಟ್ ಇದು ಅಂತ ಹೇಳಿದ್ರು. ಇನ್ನು 100 ಪುಟಗಳ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಇದೆ. ಶೆಡ್ನಲ್ಲಿ ಒಂದು ವಾಹನವನ್ನು ನಿಲ್ಲಿಸಲಾಗಿತ್ತು. ಇದಕ್ಕೆ ರೇಣುಕಾಸ್ವಾಮಿಯನ್ನು ಎಳೆದುಕೊಂಡು ಹೋಗಿ ಗುದ್ದಿಸಲಾಗಿದೆ. ವಾದವನ್ನು ಮಾಡಲಾಗ್ತಾ ಇದೆ. ಪ್ರಸನ್ನಕುಮಾರ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡ್ತಾ ಇರುವಂಥದ್ದು, ಗಾಯಗಳ ಬಗ್ಗೆನೂ ಕೂಡ ಉಲ್ಲೇಖ ಮಾಡ್ತಾ ಇದ್ರು. ಅರ್ಜಿದಾರರ ಪರ ವಕೀಲರು ಬರೀ 2.5 ಸೆಂಟಿಮೀಟರ್ ಗಾಯವಾಗಿತ್ತು ಅಂತ ಹೇಳಿದ್ರಲ್ಲ, ಅದಕ್ಕೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲೇ ಹೇಳಲಾಗಿದೆ 17 ಎದೆಮೂಳೆ ಮುರಿತವಾಗಿದೆ, ದೇಹದಲ್ಲಿ 39 ಗಾಯಗಳು ಪತ್ತೆಯಾಗಿದೆ ಅಂತ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿದೆ. 100 ಪುಟಗಳ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಕೂಡ ಇದೆ. ಶೆಡ್ನಲ್ಲಿ ಒಂದು ವಾಹನವನ್ನು ನಿಲ್ಲಿಸಲಾಗಿತ್ತು. ಇದಕ್ಕೆ ರೇಣುಕಾಸ್ವಾಮಿ ಎಳೆದುಕೊಂಡು ಹೋಗಿ ಗುದ್ದಿಸಲಾಗಿದೆ. ಜೂನ್ 8ನೇ ತಾರೀಕು ಸಂಜೆ 6ರಿಂದ 7 ಗಂಟೆ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾನೆ. ಜೂನ್ 8ನೇ ತಾರೀಕು ಸಂಜೆ 6ರಿಂದ 7 ಗಂಟೆಯ ಸಂದರ್ಭದಲ್ಲಿ, ಆ 1 ಗಂಟೆ ಅವಧಿಯಲ್ಲಿ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾನೆ. ಕೊನೆಯ ಊಟ ಮಾಡಿದ 2 ಗಂಟೆಯ ನಂತರ ಸಾವನ್ನಪ್ಪಿರಬಹುದು ಅಂತ ವೈದ್ಯಕೀಯ ವರದಿಯಲ್ಲಿ ಹೇಳಲಾಗಿದೆ ಅಂತ SPP ಪ್ರಸನ್ನಕುಮಾರ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಎಷ್ಟೊತ್ತಿಗೆ ಸಾವನ್ನಪ್ಪಿರಬಹುದು ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದು ಲೆಕ್ಕಾಚಾರದ ಪ್ರಕಾರ ವೈದ್ಯರು ಹೇಳಿರುವ ರೀತಿಯಲ್ಲಿ ಪ್ರಸನ್ನಕುಮಾರ್ ಹೇಳ್ತಾ ಇದ್ದಾರೆ. ಸಂಜೆ 6ರಿಂದ 7 ಗಂಟೆಯ ಸಂದರ್ಭದಲ್ಲಿ ಅಂತ, ಜೂನ್ 8ನೇ ತಾರೀಕು. ಪವಿತ್ರ ಗೌಡ ಸ್ನೇಹಿತೆ ಸಮತಾ ಎಂಬಾಕೆಗೆ ವಾಟ್ಸಪ್ನಲ್ಲಿ ಕರೆ ಮಾಡಿ, ಪವಿತ್ರ ಗೌಡ ಸ್ನೇಹಿತೆ ಸಮತಾ ಎಂಬಾಕೆಗೆ ವಾಟ್ಸಪ್ನಲ್ಲಿ ಕರೆ ಮಾಡಿ ರೇಣುಕಾಸ್ವಾಮಿಯಿಂದ ಕ್ಷಮೆ ಕೇಳಿಸ್ಲಿಕ್ಕೆ ಆತನನ್ನ ಬೆಂಗಳೂರಿಗೆ ದರ್ಶನ್ ಕರೆಸಿದ್ದಾರೆ ಅಂತ ಹೇಳಿದ್ರು. ಇದು ಇಡೀ ಪ್ರಕರಣದ ಪಿತೂರಿಯನ್ನ ಅನಾವರಣಗೊಳಿಸುತ್ತದೆ ಅಂತ SPP ಪ್ರಸನ್ನಕುಮಾರ್ ಅವರು ವಾದ ಮಾಡಿದ್ರು. ಪವಿತ್ರ ಗೌಡ ಸ್ನೇಹಿತೆ ಸಮತಾ ಎಂಬಾಕೆಗೆ ವಾಟ್ಸಪ್ನಲ್ಲಿ ಕರೆ ಮಾಡಿ ರೇಣುಕಾಸ್ವಾಮಿಯಿಂದ ಕ್ಷಮೆಯನ್ನ ಕೇಳಿಸ್ಲಿಕ್ಕೆ ಆತನನ್ನ ಬೆಂಗಳೂರಿಗೆ ದರ್ಶನ್ ಕರೆಸಿದ್ದಾರೆ ಅಂತ ಹೇಳಿದ್ರು. ಇದು ಇಡೀ ಪ್ರಕರಣದ ಪಿತೂರಿಯನ್ನ ಅನಾವರಣಗೊಳಿಸ್ತಾ ಇದೆ ಅಂತ ಪ್ರಸನ್ನಕುಮಾರ್ ಹೇಳ್ತಾರೆ. ಇನ್ನು ಪವಿತ್ರ ಗೌಡಳನ್ನ ಕರೆದೊಯ್ಯಲಿಕ್ಕೆ ದರ್ಶನ್ ಮತ್ತಿತರರು ಬಂದಿರುವಂಥ ಸಂದರ್ಭದಲ್ಲಿ ವಿಡಿಯೋ ಇದೆ, ನೆರೆಮನೆಯ CCTVಯಲ್ಲೂ ಕೂಡ ರೆಕಾರ್ಡ್ ಆಗಿದೆ. ಇದಕ್ಕೆ ಪೂರಕವಾಗಿ ಅವರ ನಡುವಿನ ಫೋನ್ ಸಂಪರ್ಕದ ದಾಖಲೆ ಕೂಡ ಇದೆ ಅಂತ ಹೇಳಿದ್ರು. ಇದಕ್ಕೆ ಪೂರಕವಾಗಿ ಅವರ ನಡುವಿನ ಫೋನ್ ಸಂಪರ್ಕ ಮಾತನಾಡ್ಕೊಂಡಿದ್ದಾರಲ್ಲ, ಆ ಸಂದರ್ಭದಲ್ಲಿ ಆ ಒಂದು ದಾಖಲೆ ಕೂಡ ಇದೆ. ಆರೋಪಿ ದರ್ಶನ್ ಶೂ ಇಂದ ಘಟನಾ ಸ್ಥಳದ ಮಣ್ಣು ಸ್ಯಾಂಪಲ್ ಅನ್ನ ಕೂಡ ಪಡೆಯಲಾಗಿದೆ. ಅದು ಕೂಡ ಮ್ಯಾಚ್ ಆಗಿದೆ ಅಂತ SPP ವಾದವನ್ನ ಮಾಡ್ತಾ ಇದ್ದಾರೆ. ದರ್ಶನ್ ಶೂನಲ್ಲಿ ಇದ್ದಂತಹ ಮಣ್ಣಾಗಿರ್ಬೋದು, ನಂತರ ಆ ರೇಣುಕಾಸ್ವಾಮಿ ಕೊಲೆಯಾದಂಥ ಸ್ಥಳದಲ್ಲಿ ಇದ್ದಂಥ ಮಣ್ಣಾಗಿರ್ಬೋದು, ಇದೆರಡೂ ಕೂಡ ಮ್ಯಾಚ್ ಆಗಿದೆ ಅಂತ SPP ಹೇಳ್ತಾ ಇದ್ದಾರೆ. ಅಂದರೆ ದರ್ಶನ್ ಆ ಸ್ಥಳದಲ್ಲಿ ಇದ್ರು ಅನ್ನೋದಕ್ಕೆ ಸಾಕಷ್ಟು ಪ್ರೂಫ್ಗಳಿದ್ದಾವೆ. ಒಂದು ವಿಡಿಯೋ ರೆಕಾರ್ಡ್ ಇದೆ, ಮತ್ತೊಂದು ಕಡೆ ಪ್ರತ್ಯಕ್ಷ ಸಾಕ್ಷಿ ಕೂಡ ಹೇಳ್ತಾ ಇದ್ದಾನೆ ದರ್ಶನ್ ರೇಣುಕಾಸ್ವಾಮಿಯ ಎದೆಭಾಗಕ್ಕೆ ತುಳಿದಿದ್ದಾರೆ, ಆತ ಆ ಸಂದರ್ಭದಲ್ಲಿ ಪ್ರಜ್ಞೆ ತಪ್ಪಿದ್ದಾನೆ ಅಂತ ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆನೇ ಇದೆ.
ದರ್ಶನ್ ಅಲ್ಲಿದ್ರು ಅನ್ನೋದಕ್ಕೆ ಮಣ್ಣಿನ ಸ್ಯಾಂಪಲ್ಗಳು ಕೂಡ ಇರುವಂಥದ್ದು, ಅದು ಕೂಡ ಮ್ಯಾಚ್ ಆಗ್ತಾ ಇದೆ. ದರ್ಶನ್ ಅಲ್ಲಿದ್ರು ಅನ್ನುವಂಥದ್ದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದಾವೆ ಅನ್ನುವಂಥದ್ದನ್ನ ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಒಂದು ಪ್ರತ್ಯಕ್ಷ ಸಾಕ್ಷಿಗಳ ಹೆಸರನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ, ಅದರ ಜೊತೆ ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆಯನ್ನು ಉಲ್ಲೇಖ ಮಾಡ್ತಾ ಇರುವಂಥದ್ದು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ವರದಿಯನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕೆಲವೊಂದು ಸಾಕ್ಷ್ಯಗಳನ್ನು ಏನು ಮಹಜರು ಸಂದರ್ಭದಲ್ಲಿ ವಶಪಡಿಸಿಕೊಳ್ಳಲಾಗಿತ್ತು, ಶೂವು ಬಟ್ಟೆ ಎಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮೆನ್ಷನ್ ಮಾಡ್ತಾ ಇದ್ದಾರೆ. ವಾದ ಪ್ರತಿವಾದವನ್ನು ಆಲಿಸ್ತಾ ಇದ್ದಾರೆ ವಿಶ್ವಜಿತ್ ಶೆಟ್ಟಿ ಅವರು. ಈಗ ಆಲ್ರೆಡಿ ಒನ್ ಸೈಡೆಡ್ ವಾದ, ಅರ್ಜಿದಾರರ ಪರವಾಗಿ ವಾದ ಮುಗಿದಿದೆ, ಪೊಲೀಸರ ಪರವಾಗಿ ವಾದವನ್ನು ಮಾಡಲಾಗ್ತಾ ಇರುವಂಥದ್ದು. ಈಗ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದವನ್ನು ಮಂಡಿಸಲಾಗ್ತಾ ಇದೆ. ಈ ಹಿಂದೆ ಈ ವಿಚಾರಗಳು ಸಾಕಷ್ಟು ಪ್ರಸ್ತಾಪ ಆಗಿತ್ತು. ಈಗ ಆಲ್ರೆಡಿ ಕೆಲ ಹಂತದ ನ್ಯಾಯಾಲಯದಲ್ಲಿ ಇದೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿದ್ರು, ಉಲ್ಲೇಖವನ್ನು ಮಾಡಿದ್ರು ಪ್ರಸನ್ನ ಕುಮಾರ್ ಅವರು. ಈಗ ಹೈಯರ್ ಕೋರ್ಟ್ ಅಂದರೆ ಹೈಕೋರ್ಟ್ನಲ್ಲಿ ವಾದವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ಆ ವಿಚಾರಗಳು ಉಲ್ಲೇಖ ಆಗ್ತಾ ಇದೆ. ಬಿಕಾಸ್ ನ್ಯಾಯಾಧೀಶರು ಬೇರೆ ಬೇರೆ. ಸೊ ಹೀಗಾಗಿ ಮತ್ತೆ ಫ್ರಮ್ ದ ಸ್ಕ್ರ್ಯಾಚ್ ವಾದವನ್ನು ಮಾಡಬೇಕಾಗಿದೆ. ವಾದ ಪ್ರತಿವಾದವನ್ನು ಕೇಸ್ ಮೆರಿಟ್ಸ್ ಆಧಾರದ ಮೇಲೆ ವಾದವನ್ನು ಮಂಡಿಸಲಾಗ್ತಾ ಇದೆ. ಆರೋಪಿಗಳು ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ನಡೆಸಿ ಎತ್ತಿ ಕುಕ್ಕಿ ಎಳೆದಾಡಿದ್ದಾರೆ. ರೇಣುಕಾಸ್ವಾಮಿಯ ದೇಹವನ್ನು ಸ್ಥಳಾಂತರಿಸುವಾಗ ಎತ್ತಿದ್ದಾರೆ. ಹೀಗಾಗಿ ಆರೋಪಿಗಳಿಂದ ಜಪ್ತಿ ಮಾಡಿರುವ ಬಟ್ಟೆ ಮತ್ತು ಶೂ ಚಪ್ಪಲಿಗಳಲ್ಲಿ ರಕ್ತದ ಕಲೆ ಕೂಡ ಪತ್ತೆಯಾಗಿದೆ ಅಂತ SPP ಪ್ರಸನ್ನ ಕುಮಾರ್ ಅವರು ವಾದ ಮಾಡ್ತಾ ಇದ್ದಾರೆ. ಅಂದರೆ ರೇಣುಕಾಸ್ವಾಮಿ ಮೇಲೆ ಯಾವ ರೀತಿಯಾಗೆಲ್ಲ ಹಲ್ಲೆಯನ್ನು ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಆ ಘಟನೆಯನ್ನು, ಆ ದೃಶ್ಯಾವಳಿಯನ್ನು ಕಟ್ಟಿದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆರೋಪಿ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ, ಎತ್ತಿ ಕುಕ್ಕಲಾಗಿದೆ, ಎಳೆದಾಡಿದ್ದಾರೆ ರೇಣುಕಾಸ್ವಾಮಿಯನ್ನು. ರೇಣುಕಾಸ್ವಾಮಿಯ ದೇಹವನ್ನು ಸ್ಥಳಾಂತರಿಸುವಾಗ ಕೂಡ ಎತ್ತಿದ್ದಾರೆ. ಹೀಗಾಗಿ ಆರೋಪಿಗಳಿಂದ ಜಪ್ತಿ ಮಾಡಿರುವಂಥ ಬಟ್ಟೆ, ಶೂ, ಚಪ್ಪಲಿಗಳಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ ಅಂತ SPP ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಅವರ ಬಟ್ಟೆಗಳ ಮೇಲೆ, ಶೂಗಳ ಮೇಲೆ ಬ್ಲಡ್ ಸಿಕ್ಕಿದೆ ಅಂದರೆ, ಬ್ಲಡ್ ಸ್ಯಾಂಪಲ್ ಸಿಕ್ಕಿದೆ ಅಂದರೆ ಆತನಿಗೆ ಚೆನ್ನಾಗಿ ಹೊಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ, ಅವನ ಎತ್ತೆತ್ತಿ ಬಿಸಾಕಿದ್ದಾರೆ, ಅದಾದಮೇಲೆ ಎಳೆದಾಡಿದ್ದಾರೆ. ಹಾಗೆ ಮೃತದೇಹವನ್ನು ಸ್ಥಳಾಂತರ ಮಾಡುವಂಥ ಸಂದರ್ಭದಲ್ಲೂ ಕೂಡ ಎತ್ತಿದಾರಲ್ಲ. ಸೊ ಈ ಟೈಮ್ನಲ್ಲೆಲ್ಲ ಅವರುಗಳ ಶೂ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಚಪ್ಪಲಿಗಳಾಗಿರ್ಬೋದು, ಇದರ ಮೇಲೆ ರಕ್ತದ ಕಲೆ ಪತ್ತೆ ಆಗಿದೆ ಅಂತ ಹೇಳಿದ್ರು. 17ನೇ ಆರೋಪಿಯ ಸ್ನೇಹಿತನ ಬಳಿ 4.5 ಲಕ್ಷ, 5ನೇ ಆರೋಪಿಯ ಪತ್ನಿಯಿಂದ 4 ಲಕ್ಷ ರೂಪಾಯಿ ಜಪ್ತಿ ಮಾಡಲಾಗಿದೆ ಅಂತ ಹಣದ ವ್ಯವಹಾರದ ಬಗ್ಗೆನೂ ಕೂಡ SPP ಉಲ್ಲೇಖ ಮಾಡ್ತಾ ಇದ್ದಾರೆ. ಈ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ನಿಟ್ಟಿನಲ್ಲಿ ಏನೇನೆಲ್ಲ ಮಾಡಲಾಗಿದೆ ಅನ್ನೋದಕ್ಕೆ, ದುಡ್ಡಿನ ಆಮಿಷವನ್ನು ಹೇಗೆ ಒಡ್ಡಲಾಗಿದೆ ಆರೋಪಿಗಳಿಗೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅದರಲ್ಲೂ ಸ್ಪೆಷಲಿ ಇಲ್ಲಿ ಆರೋಪಿಗಳಿಂದ ಹಣವನ್ನು ವಶಪಡಿಸ್ಕೊಳ್ಳಾಯ್ತಲ್ಲ, ಅದ್ರ ಬಗ್ಗೆನೂ ಕೂಡ ಉಲ್ಲೇಖ ಮಾಡಿದ್ರು. 4.5 ಲಕ್ಷ ರೂಪಾಯಿ, ಅದಾದಮೇಲೆ 4 ಲಕ್ಷ ರೂಪಾಯಿ ಜಪ್ತಿ ಮಾಡಿದಂಥದ್ರ ಬಗ್ಗೆ. ರಕ್ತದ ಕಲೆ ಹೇಗೆ ಪತ್ತೆ ಆಯಿತು ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಹೋದ್ರು. ದರ್ಶನ್ ಪರವಾಗಿರುವಂಥ ವಕೀಲರು ವಾದವನ್ನು ಮಾಡಬೇಕಾದ್ರೆ, ಅಂದರೆ CV ನಾಗೇಶ್ ಅವರು ವಾದವನ್ನು ಮಾಡಬೇಕಾದ್ರೆ, ಬ್ಲಡ್ ಸ್ಯಾಂಪಲ್ಸನ್ನು ಇವರು FSL ರಿಪೋರ್ಟಿಗೆ ಕಳಿಸಿದಂಥ ಸಂದರ್ಭದಲ್ಲಿ, ಅಂದರೆ ಇವರ ಬಟ್ಟೆಯನ್ನು, ಶೂವನ್ನು ವಶಪಡಿಸ್ಕೊಂಡಾಗ ಎಲ್ಲೂ ಕೂಡ ಉಲ್ಲೇಖ ಆಗಿರಲಿಲ್ಲ ಬ್ಲಡ್ ಸ್ಯಾಂಪಲ್ ಇದೆ ಅಂತ. ಆದರೆ FSL ರಿಪೋರ್ಟ್ನಲ್ಲಿ ಬ್ಲಡ್ ಸ್ಯಾಂಪಲ್ ಇತ್ತು ಅನ್ನುವಂಥದ್ದನ್ನು ಉಲ್ಲೇಖ ಮಾಡಲಾಗಿದೆಯಲ್ಲ. ಸಪ್ರೇಟಾಗಿ ರೇಣುಕಾಸ್ವಾಮಿ ಬ್ಲಡ್ಡನ್ನು FSLಗೆ ಕಳಿಸಿದ್ದಂಥದ್ರ ಬಗ್ಗೆನೇ ಅನುಮಾನ ಇದೆ ಅಂತಲೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸಲಾಗಿತ್ತು CV ನಾಗೇಶ್ ಅವರಿಂದ. ಅದಕ್ಕೊಂದು ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು SPP ಮಾಡ್ತಾ ಇದ್ದಾರೆ. ಸ್ಪಷ್ಟನೆ ಏನಪ್ಪ ಅಂದರೆ, ಅವನಿಗೆ ಹಲ್ಲೆ ಮಾಡಿದಾಗ ಆತನನ್ನು ಮೇಲೆತ್ತಿ ಕೆಳಗೆ ಬಿಸಾಕ್ದಂಥ ಸಂದರ್ಭದಲ್ಲಿ
ಗಾಡಿಗೆ ಗುದ್ದಿಸಿದಂಥ ಸಂದರ್ಭದಲ್ಲಿ ಮತ್ತೆ ಮೃತದೇಹವನ್ನು ಎತ್ತೊಯ್ಯುವಂಥ ಸಂದರ್ಭದಲ್ಲಿ ಆವಾಗ ಬಟ್ಟೆ, ಶೂ, ಚಪ್ಪಲಿ ಮೇಲೆಲ್ಲ ಬ್ಲಡ್ ಸ್ಯಾಂಪಲ್ಸ್ ಬಿದ್ದಿರುವಂಥದ್ದು. ಅದಕ್ಕೆ ಬ್ಲಡ್ ಸ್ಯಾಂಪಲ್ ಪತ್ತೆ ಆಗಿದೆ. ಹಾಗೆ ಯಾವ ಸಂದರ್ಭದಲ್ಲಿ ಸಾವನ್ನಪ್ಪಿರಬಹುದು ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದು ಟೈಮಿಂಗ್ ಅನ್ನು ಕೂಡ ಹೇಳಲಾಗ್ತಾ ಇತ್ತು. 6 ರಿಂದ 7 ಗಂಟೆಯ ಸಂದರ್ಭದಲ್ಲಿ ಸಾವನ್ನಪ್ಪಿರುವಂಥ ಚಾನ್ಸಸ್ ಇದೆ ಅಂತ. ಆರೋಪಿಗಳು ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ನಡೆಸಿ ಎತ್ತಿ ಕುಕ್ಕಿ ಎಳೆದಾಡಿದಂಥ ವಿಚಾರದ ಸಂದರ್ಭದಲ್ಲಿ, ಅಂದರೆ ಎಳೆದಾಡಿದಾರಲ್ಲ, ಎತ್ತಿ ಕುಕ್ಕಿದಾರಲ್ಲ, ಹಲ್ಲೆ ನಡೆಸಿದ್ರಲ್ಲ, ಆ ಟೈಮ್ನಲ್ಲೆಲ್ಲ ಅವ್ರ ಬಟ್ಟೆ ಮೇಲಾಗಿರ್ಬೋದು, ಶೂ ಮತ್ತು ಚಪ್ಪಲಿ ಮೇಲೆಲ್ಲ ಬ್ಲಡ್ ಬಿದ್ದಿದೆ. ಹಂಗಾಗೆ ಗೊತ್ತಾಗಿದ್ದು FSL ರಿಪೋರ್ಟ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹಣದ ರಿಕವರಿ ಬಗ್ಗೆನೂ ಕೂಡ ಹೇಳ್ತಾ ಇದ್ರು. 4.5 ಲಕ್ಷ ಹಣ 17ನೇ ಆರೋಪಿಯ ಸ್ನೇಹಿತನ ಬಳಿ ಸಿಕ್ತು. ಇನ್ನು 5ನೇ ಆರೋಪಿಯ ಪತ್ನಿಯಿಂದ 4 ಲಕ್ಷ ರೂಪಾಯಿ ಜಪ್ತಿ ಮಾಡಲಾಗಿದೆ. ಆರೋಪಿಗಳಾಗಿರುವಂಥ 4, 15, 16 ಮತ್ತು 17ನೇ ಆರೋಪಿಗಳು ಜೂನ್ 10ರಂದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಶರಣಾಗಿದ್ರು. ಸರೆಂಡರ್ ಆಗಿದ್ರಲ್ಲ ಆರೋಪಿಗಳು, ಅವರು ಜೂನ್ 10ನೇ ತಾರೀಕು 4 ಅಂದರೆ ಆರೋಪಿ ನಂಬರ್ 4 ಅಂದರೆ ರಾಘವೇಂದ್ರ, ಆರೋಪಿ ನಂಬರ್ 15, 16, 17 ನಿಖಿಲ್ಲು, ಕೇಶವಮೂರ್ತಿ ಇವರೆಲ್ಲ ಇದ್ರಲ್ಲ, ಇವರೆಲ್ಲ ಜೂನ್ 10ನೇ ತಾರೀಕು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಶರಣಾಗಿದ್ರು. 17ನೇ ಆರೋಪಿ ಪ್ರದೂಷ್ ಇವರನ್ನ ಠಾಣೆಗೆ ಬಿಟ್ಟಿದ್ದ ದೃಶ್ಯ CCTVಯಲ್ಲಿ ದಾಖಲಾಗಿದೆ. ಅಂದರೆ 14ನೇ ಆರೋಪಿ ಪ್ರದೂಷ್ ಇದಾನಲ್ಲ, ಈತ ಠಾಣೆಗೆ ಬಿಟ್ಟಿದ್ದಂಥ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಈ ಆರೋಪಿಗಳನ್ನು 4, 15, 16 ಮತ್ತು 17ನೇ ಆರೋಪಿಗಳಿದ್ದಾರಲ್ಲ, ಈ 4 ಜನನ್ನ 14ನೇ ಆರೋಪಿ ಇದಾನಲ್ಲ ಪ್ರದೂಷು, ಈತ ಠಾಣೆಗೆ ಬಿಟ್ಟಿದ್ದಂಥ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಘಟನೆ ನಡೆದ ಸ್ಥಳವು ಒಂದು ರೂಮ್ ಅಲ್ಲ, ಅದು 6.5 ಎಕರೆ ಜಾಗವಾಗಿದೆ. ಇದಕ್ಕಾಗಿ ಅದನ್ನು ಜಪ್ತಿ ಮಾಡಿ ತನಿಖಾಧಿಕಾರಿಗಳು ಬೀಗವನ್ನು ಹಾಕಿದ್ರು ಅಂತ SPP ವಾದ. ಇದು ವಾದವನ್ನು ಆಲಿಸ್ತಾ ಇದ್ದಾರೆ. ಸುಮಾರು 35 ನಿಮಿಷದಿಂದ ಈಗ ವಾದವನ್ನು ಮಾಡ್ತಾ ಇರುವಂಥದ್ದು ಪ್ರಸನ್ನಕುಮಾರ್ ಅವರು. ಏನೇನಾಯಿತು, ಈ ಆರೋಪಿಗಳ ಪಾತ್ರ ಯಾವ ರೀತಿಯಾಗಿತ್ತು, ಯಾರ್ಯಾರು ಯಾವ್ಯಾವ ಸಂದರ್ಭದಲ್ಲಿ ಅಲ್ಲಿ ಇದ್ದರು, ಬ್ಲಡ್ ಸ್ಯಾಂಪಲ್ಸ್ಗಳು ಹೇಗೆ ಪತ್ತೆ ಆಯಿತು ಬಟ್ಟೆಗಳ ಮೇಲೆ, ಶೂಗಳ ಮೇಲೆ, ಚಪ್ಪಲಿಗಳ ಮೇಲೆ, ಮತ್ತು ಯಾರ್ಯಾರು ಹಲ್ಲೆಯನ್ನು ಮಾಡಿದರು, ರೇಣುಕಾಸ್ವಾಮಿ ಎಷ್ಟು ಗಂಟೆಯ ಸಂದರ್ಭದಲ್ಲಿ ಸಾವನ್ನಪ್ಪಿರಬಹುದು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಹೇಳ್ತಾ ಇದೆ, ಪ್ರತ್ಯಕ್ಷದರ್ಶಿ ಪುನೀತ್ ಏನು ಹೇಳಿದ್ದಾನೆ, ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಅಂದರೆ ಆರೋಪಿಗಳು ಈ ಒಂದು ಹತ್ಯೆಯ ಸಂದರ್ಭದಲ್ಲಿ ಯಾವ ರೀತಿಯ ಭಾಗಿಯಾಗಿದ್ರು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಈ ಒಂದು ಘಟನೆ ನಡೆದಂಥ ಸ್ಥಳ ಒಂದು ರೂಮಲ್ಲ, ಅದು 6.5 ಎಕರೆ ಜಾಗ. ಅದು ಇದಕ್ಕಾಗಿಯೇ ಪೊಲೀಸರು ಆ ಜಾಗವನ್ನು ಜಪ್ತಿ ಮಾಡಿ ಬೀಗವನ್ನು ಹಾಕಿದ್ರು. ಇನ್ನು ರಾತ್ರಿ 10:30ರಿಂದ ಬೆಳಗ್ಗೆ 8ರವರೆಗೆ ತನಿಖಾಧಿಕಾರಿಯ ಬಳಿ ಏನಿತ್ತು ಅದನ್ನು ಆಧರಿಸಿ ಆರೋಪಿಗಳ ಬಂಧನವಾಗಿದೆ ಅಂತ ವಾದವನ್ನು ಮಾಡಲಾಗ್ತದೆ. ರಾತ್ರಿ 10:30ರಿಂದ ಬೆಳಗ್ಗೆ 8ರವರೆಗೆ ತನಿಖಾಧಿಕಾರಿಯ ಬಳಿ ಏನೇನಿತ್ತು ಅದನ್ನು ಆಧರಿಸಿ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ನೆಕ್ಸ್ಟು ಅಂದರೆ ಇವರ ಸ್ಟೇಟ್ಮೆಂಟ್ ಇತ್ತಲ್ಲ, ಈ 4 ಜನ ಆರೋಪಿ ನಂಬರ್ 4, 15, 16 ಮತ್ತು 17 ಇವರನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಏನೇನೆಲ್ಲ ಮಾಹಿತಿಗಳು ಸಿಕ್ಕಿದ್ದಾವೆ, ವಿಚಾರಣೆ ಮಾಡಿದಾಗ ಅಂದರೆ ರಾತ್ರಿ 10:30ರಿಂದ ಬೆಳಗ್ಗೆ 8ರವರೆಗೂ ವಿಚಾರಣೆ ಮಾಡಿದಾಗ ಆ ಮಾಹಿತಿಯ ಆಧಾರದ ಮೇಲೆ ನೆಕ್ಸ್ಟು ಈಗ ದರ್ಶನ್, ಪವಿತ್ರ ಗೌಡ ಉಳಿದಂತೆ ಯಾರ್ಯಾರೆಲ್ಲ ಆ ಟೈಮ್ನಲ್ಲಿ ಅರೆಸ್ಟ್ ಆಗ್ತಾರೆ ಜೂನ್ 11ನೇ ತಾರೀಕು, ಅವ್ರನ್ನೆಲ್ಲರನ್ನೂ ಕೂಡ 10:30ರಿಂದ ಬೆಳಗ್ಗೆ 8ರವರೆಗೆ ತನಿಖಾಧಿಕಾರಿ ಮಾಡಿದಂಥ ವಿಚಾರಣೆಯನ್ನು ಆಧರಿಸಿ ಬಂಧನ ಮಾಡಾಗಿದ್ದು 11ನೇ ತಾರೀಕು. PML ಕಾಯ್ದೆ ಅಡಿ ಬಂಧನಕ್ಕೆ ಆಧಾರ ಇರುತ್ತೆ, ತನಿಖಾಧಿಕಾರಿ ಬಳಿ ಮಾಹಿತಿ ಇರುತ್ತೆ. ಇಂಥ ಪ್ರಕರಣಗಳಲ್ಲಿ
ಇರೋದಿಲ್ಲ. ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ ಮಧ್ಯ ಜಡ್ಜ್ ಕೂಡ ಇಂಟ್ರಪ್ಟ್ ಆಗ್ತಾ ಇದ್ದಾರೆ. ಅವರು ಮಧ್ಯ ಕೆಲವೊಂದು ಕ್ಲಾರಿಟಿಯನ್ನು ಪಡ್ಕೊಳ್ತಾ ಇದ್ದಾರೆ, ಕೆಲವೊಂದಕ್ಕೆ ಕ್ಲಾರಿಟಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಮಧ್ಯೆ ಜಡ್ಜ್ ಕೂಡ ಹೇಳ್ತಾ ಇದ್ದಾರೆ, PML ಕಾಯ್ದೆ ಅಡಿ ಬಂಧನಕ್ಕೆ ಆಧಾರ ಇರುತ್ತೆ. PML ಅಂದರೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಕೇಸ್ ಸಂದರ್ಭದಲ್ಲಿ ಆ ಕಾಯ್ದೆ ಅಡಿ ಬಂಧನಕ್ಕೆ ಆಧಾರ ಇರುತ್ತೆ. ಯಾಕೆಂದರೆ ಯಾರು ಯಾವ ರೀತಿಯಾಗಿ ಮನಿ ಲ್ಯಾಂಡ್ರಿಂಗ್ ಮಾಡಿರ್ತಾರೆ ಅದಕ್ಕೆಲ್ಲದಕ್ಕೂ ಕೂಡ ಆಧಾರ ಇರುತ್ತೆ. ಆದರೆ ಇಂಥ ಪ್ರಕರಣಗಳಲ್ಲಿ ಇರೋದಿಲ್ಲ, ಅದು ತನಿಖಾಧಿಕಾರಿ ಬಳಿ ಮಾಹಿತಿ ಇರೋದಿಲ್ಲ. ಸೊ ಹೀಗಾಗಿ ಬಂಧನ ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರು ಹೇಳ್ತಾ ಇರುವಂಥದ್ದು ಇದು. ಹೇಗೆ ಬಂಧನ ಆಯಿತು ಅಂತ ಒಂದು ಕಡೆ SPP ಹೇಳ್ತಾರೆ. 4 ಆರೋಪಿಗಳನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವತ್ತು ಜೂನ್ 10ನೇ ತಾರೀಕು ರಾತ್ರಿ 10:30ರಿಂದ ಜೂನ್ 11ನೇ ತಾರೀಕು ಬೆಳಗ್ಗೆ 8 ಗಂಟೆವರೆಗೂ ನಡೆದಂಥ ವಿಚಾರಣೆಯ ಸಂದರ್ಭದಲ್ಲಿ ಯಾರ್ಯಾರ ಹೆಸರೆಲ್ಲ ಉಲ್ಲೇಖ ಆಗುತ್ತೆ, ಹಾಗೆ ಹೇಗೆ ಕನೆಕ್ಷನ್ ಆಯಿತು, ಈ ಪ್ರಕರಣ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ನಂತರ ತನಿಖಾಧಿಕಾರಿಗಳು ಉಳಿದಂಥ ಆರೋಪಿಗಳನ್ನು ಬಂಧಿಸಿರುವಂಥದ್ದು ಅಂತ ಹೇಳಿದಾಗ ಜಡ್ಜ್ ಕೂಡ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನು ಕೊಡುವಂತೆ ಕೆಲಸ ಮಾಡ್ತಾ ಇದ್ದಾರೆ. ಬಂಧನ ಪ್ರಕ್ರಿಯೆ ಹೇಗಿರುತ್ತೆ ಅನ್ನುವಂಥದ್ದು. ಇದು ಕೂಡ ಸುದೀರ್ಘವಾಗಿ ವಾದ ಮಂಡನೆ ಆಗಲಿದೆ. ಇದಿನ್ನು ದರ್ಶನ್ ಪರವಾಗಿ ಅಷ್ಟೇ ಇನ್ನು ವಾದವನ್ನು ಮಂಡನೆ ಮಾಡಲಾಗ್ತಾ ಇರುವಂಥದ್ದು. ಅದಾದ್ಮೇಲೆ ಇನ್ನು ಪವಿತ್ರ ಗೌಡ ಪರವಾಗಿ ವಾದ ಮಾಡಬೇಕು, ಲಕ್ಷ್ಮಣ್ ಪರವಾಗಿ ವಾದವನ್ನು ಮಾಡಬೇಕು, ನಾಗರಾಜ್ ಪರವಾಗಿ, ಈ ರೀತಿಯಾಗಿ ಟೋಟಲಿ ಒಂದು 6 ಜನರ ಪರವಾಗಿ SPP ಉತ್ತರವನ್ನ ಕೊಡಲಿದ್ದಾರೆ. ಅಂದರೆ ಕೌಂಟರ್ ಅನ್ನ ಕೊಡಲಿರುವಂಥದ್ದು. ಆಯಾಯ ಆರೋಪಿಗಳ ಅರ್ಜಿದಾರರ ಪರವಾಗಿರುವಂಥ ವಕೀಲರು ಮಂಡಿಸಿರುವಂಥ ವಾದಗಳಿಗೆ ಉತ್ತರವನ್ನ ಕೊಡ್ತಾ ಹೋಗ್ತಾರೆ. ಕಾದ್ ನೋಡ್ಬೇಕು, ರೆಗ್ಯುಲರ್ ಬೇಲ್ ಆಗತ್ತಾ, ಎಲ್ರಿಗೂ ರೆಗ್ಯುಲರ್ ಬೇಲ್ ಸಿಗುತ್ತಾ ಅಥವಾ ಕೆಲವರಿಗೆ ಮಾತ್ರ ಸಿಗುತ್ತಾ? ನಾಳೆಗೆ ಮಧ್ಯಂತರ ಜಾಮೀನು ಏನು ಕೊಡಲಾಗಿತ್ತು ದರ್ಶನ್ಗೆ ಅದು ಕೂಡ ಮುಕ್ತಾಯ ಆಗತ್ತೆ. ಸೊ ಹೀಗಾಗಿ ಮಧ್ಯಂತರ ಜಾಮೀನ ಅರ್ಜಿಯ ವಿಚಾರಣೆ ಕೂಡ ಇವತ್ತೇ ನಡೆಯುತ್ತಾ ಅಥವಾ ನಾಳೆ ಪೋಸ್ಟ್ಪೋನ್ ಆಗುತ್ತಾ? ಅಕಸ್ಮಾತ್ ಮಧ್ಯಂತರ ಜಾಮೀನ ಅರ್ಜಿ ವಿಚಾರಣೆ ತಡ ಆದರೆ ಈ 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ಏನು ಕೊಡಲಾಗಿತ್ತು, ದರ್ಶನ್ ಮತ್ತೆ ಬಳ್ಳಾರಿ ಜೈಲಿಗೆ ಹೋಗ್ಬೇಕಾಗತ್ತಾ? ಈ ಪ್ರಶ್ನೆಗಳು ಇದಾವೆ. ಅದೆಲ್ಲದಕ್ಕೂ ಕೂಡ ಇವತ್ತು ಉತ್ತರ ಸಿಗುತ್ತಾ, ನಾಳೆ ಸಿಗುತ್ತಾ ನೋಡಬೇಕು. ಸದ್ಯಕ್ಕೆ ಎಮರ್ಜೆನ್ಸಿ ಅಂತ ಇರುವಂಥದ್ದು ಅಂದರೆ ಮಧ್ಯಂತರ ಜಾಮೀನನ್ನ ವಿಚಾರ ಎಕ್ಸ್ಟೆಂಡ್ ಮಾಡಬೇಕು ಅಂತ ಕೇಳಿರುವಂಥ ಕಾರಣಕ್ಕೋಸ್ಕರ ಇನ್ನೊಂದು 2 ದಿನ ಮಾತ್ರ ಇರುವಂಥದ್ದು ಮಧ್ಯಂತರ ಜಾಮೀನು ಏನು ಕೊಡಲಾಗಿತ್ತಲ್ಲ ಅದರ ಅವಧಿ.
ಆರೋಪಿಗಳನ್ನು ಯಾವ ರೀತಿಯಾಗಿ ಬಂಧಿಸಲಾಯಿತು, ಯಾವ್ಯಾವ ಸಂದರ್ಭದಲ್ಲಿ ಏನೇನಾಯಿತು, ಸಾಕ್ಷಿಗಳು ಏನೇನಿದ್ದಾವೆ, ಇದನ್ನು ಪ್ರಸನ್ನ ಕುಮಾರ್ ಅವರು ತಮ್ಮ ವಾದದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅದರಲ್ಲೂ ಸ್ಪೆಷಲಿ ಯಾರೆಲ್ಲ ಸರೆಂಡರ್ ಆದ್ರಲ್ಲ, A4 ರಾಘವೇಂದ್ರ ಮತ್ತು ಆರೋಪಿ ನಂಬರ್ 15, 16, 17 ಏನು ಸರೆಂಡರ್ ಆಗಿದ್ರಲ್ಲ, ಅವರು ಹೇಗೆ ಬಂದರು ಪೊಲೀಸ್ ಠಾಣೆಗೆ ಅಂದರೆ ಪ್ರದೂಷ್ ಕರ್ಕೊಂಬಂದಂಥ ಹಿನ್ನೆಲೆಯಲ್ಲಿ. ಆರೋಪಿ ನಂಬರ್ 14 ಪ್ರದೂಷ್, ಆತ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಿಡ್ತಾನೆ. ಸೊ ಪೊಲೀಸ್ ಠಾಣೆಗೆ ಕರ್ಕೊಂಬಂದು ಬಿಟ್ಟಂಥ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಕೂಡ ನಂತರ ಪೊಲೀಸ್ ಠಾಣೆಯ ಒಳಗಡೆ ಹೋಗಿ ಸರೆಂಡರ್ ಆಗ್ತಾರೆ. ಸೊ ಇಲ್ಲಿ ಪ್ರದೂಷಣ ಇನ್ವಾಲ್ವ್ಮೆಂಟ್ ಬಗ್ಗೆನೂ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಕೆಲವೊಂದು CCTV ದೃಶ್ಯಾವಳಿಗಳು ಸಿಕ್ಕಿರುವಂಥ ವಿಚಾರದ ಬಗ್ಗೆನೂ ಕೂಡ, ಎಲ್ಲೆಲ್ಲಿ CCTV ದೃಶ್ಯಾವಳಿಗಳನ್ನು ವಾದ ಪ್ರತಿವಾದ ಆಲಿಸ್ತಾ ಇದ್ದಾರೆ ವಿಶ್ವಜಿತ್ ಶೆಟ್ಟಿ ಅವರು. ಈಗ ಆಲ್ರೆಡಿ ಒನ್ ಸೈಡೆಡ್ ವಾದ ಮುಗಿದಿದೆ, ಮತ್ತೊಂದು ಸೈಡ್ ವಾದವನ್ನು ಆಲಿಸಲಾಗ್ತಾ ಇದೆ. ಮತ್ತೊಂದು ಸೈಡ್ ವಾದ ಅಂದರೆ ಪೊಲೀಸರ ಪರವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ಅವರು. ಮೊನ್ನೆನೂ ಕೂಡ ಒಂದು ಅರ್ಧ ಗಂಟೆ ವಾದವನ್ನು ಮಾಡಿದರು. ಇವತ್ತಿಗೆ ಆಲ್ರೆಡಿ ಸುಮಾರು 45 ನಿಮಿಷಗಳ ಕಾಲ ವಾದವನ್ನು ಮಾಡಿದ್ದಾರೆ. ಇನ್ನೂ ಕೂಡ ವಾದ ಇಲ್ಲಿ ಮಾಡಲಾಗ್ತಾ ಇರುವಂಥ ಉಲ್ಲೇಖ ಮಾಡಲಾಗ್ತಾ ಇರುವಂಥ ವಿಚಾರಗಳು ಈ ಹಿಂದೆನೂ ಕೂಡ ಕೆಳ ಹಂತದ ನ್ಯಾಯಾಲಯದಲ್ಲಿ ಉಲ್ಲೇಖ ಮಾಡಲಾಗಿದ್ದಂಥ ಸಾಕಷ್ಟು ಪಾಯಿಂಟ್ಸ್ಗಳು ಮತ್ತೊಮ್ಮೆ ಉಲ್ಲೇಖ ಆಗ್ತದೆ. ಬಿಕಾಸ್ ನ್ಯಾಯಪೀಠ ಚೇಂಜ್ ಆಗಿರುವಂಥ ಕಾರಣಕ್ಕೋಸ್ಕರ, ಅದು ಲೋಯರ್ ಕೋರ್ಟ್, ಇದು ಹೈಯರ್ ಕೋರ್ಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಫ್ರೆಶ್ ಆಗಿ ಫ್ರಮ್ ದ ಸ್ಕ್ರಾಚೇ ವಾದವನ್ನು ಮಾಡಬೇಕಾಗುತ್ತೆ. ಇನ್ನು ನ್ಯಾಯಾಧೀಶರು ಆರಂಭದಲ್ಲೇ ಹೇಳ್ತಾ ಇದ್ರು ಬೇಗ ವಾದವನ್ನು ಮಾಡಿ ಅಂತ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ ಕಟ್ ಡೌನ್ ಮಾಡೇ ವಾದವನ್ನು ಮಾಡಲಾಗ್ತಾ ಇದೆ. ಬಟ್ ಆರೋಪಿಗಳನ್ನು ಬಂಧನ ಮಾಡಿದಂಥ ಪ್ರಕ್ರಿಯೆ ಹೇಗಿತ್ತು, ಮತ್ತೊಂದು ಕಡೆ ಯಾವ್ಯಾವ ಆರೋಪಿಯ ಪಾತ್ರ ಯಾವ ಟೈಮಲ್ಲಿ ಏನಾಗಿತ್ತು, ಮತ್ತು ಯಾರು ಹಲ್ಲೆಯನ್ನು ಮಾಡಿದ್ರು, ಹಲ್ಲೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಯಾರ ಪಾತ್ರ ಏನಾಗಿತ್ತು, ಇದನ್ನು ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅದರಲ್ಲೂ ಸ್ಪೆಷಲಿ ಈಗ ಆರಂಭದಲ್ಲಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ವಾದವನ್ನು ಮಾಡಲಾಗ್ತಾ ಇರುವಂಥ ಕಾರಣಕ್ಕೆ, ದರ್ಶನ್ ವಿಚಾರ ಮಾತ್ರ ಪ್ರಸ್ತಾಪ ಆಗ್ತಾ ಇದೆ. ಇಲ್ಲಿ ಅರೆಸ್ಟ್ ಮಾಡಿದಂಥ ಪ್ರಕ್ರಿಯೆ ಆಗಿರ್ಬೋದು, ಸಿ ವಿ ನಾಗೇಶ್ ಅವರು ಕಿಡ್ನಾಪ್ ಮಾಡಿದಂಥ ವಿಚಾರದ ಬಗ್ಗೆ ಸೆಕ್ಷನ್ ಉಲ್ಲೇಖ ಮಾಡಿದ್ದು, ಸಾಕ್ಷ್ಯ ನಾಶ ಮಾಡಿದಂಥ ಸೆಕ್ಷನ್ ಬಗ್ಗೆ ಉಲ್ಲೇಖ ಮಾಡಿದ್ದು, ಕೊಲೆ ಸೆಕ್ಷನ್ ಬಗ್ಗೆ ಉಲ್ಲೇಖ ಮಾಡಿದ್ದು, ಯಾವುದನ್ನು ಕೂಡ ರೂಲ್ಸನ್ನು ಫಾಲೋನೇ ಮಾಡಿಲ್ಲ ಪೊಲೀಸರು ಅಂತೆಲ್ಲ ವಾದವನ್ನು ಮಾಡಿದ್ರು. ಸೊ ಹಾಗಾಗಿ ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡುವಂಥ ಕೆಲಸ ಆಗ್ತಾ ಇದೆ. SPP ಉತ್ತರವನ್ನು ಕೊಡ್ತಾ ಇದ್ದಾರೆ ಅದಕ್ಕೆ. ಪವನ್ ಗೋವಾಕ್ಕೆ ಹೋಗಿದ್ರಿಂದ ತಡವಾಗಿದೆ ಅಂದರೆ ಇಲ್ಲಿ ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದು, ಪವನ್ ಅನ್ನುವಂಥ
ಸಾಕ್ಷಿದಾರನ ಸ್ಟೇಟ್ಮೆಂಟನ್ನು ತುಂಬ ತಡವಾಗಿ ಪಡ್ಕೊಂಡಿದ್ದಾರೆ. ಪ್ರತ್ಯಕ್ಷ ಸಾಕ್ಷಿ ಅಂತೆಲ್ಲ ಹೇಳ್ತಾರೆ, ತುಂಬ ತಡವಾಗಿ ಪಡ್ಕೊಂಡಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಪೊಲೀಸರು ಎಲ್ಲೆಲ್ಲಿ ಎಡವಿದ್ದಾರೆ ಅಂತೆಲ್ಲ ಹೇಳಿದ್ರಲ್ಲ, ಅದಕ್ಕೆ ಕೌಂಟ್ರನ್ನು ಕೊಡ್ತಾ ಇದ್ದಾರೆ ಪ್ರಸನ್ನಕುಮಾರ್ ಅವರು. ಪ್ರತ್ಯಕ್ಷದರ್ಶಿಯ ಒಂದು ಸ್ಟೇಟ್ಮೆಂಟ್ ಯಾವ ಕಾರಣಕ್ಕೆ ಲೇಟ್ ಆಯಿತು ಅಂದರೆ, ಆತ ಗೋವಾಕ್ಕೆ ಹೋಗಿದ್ದ, ಸೊ ಹೀಗಾಗಿ ತಡವಾಗಿದೆ. ಇಲ್ಲಾಂದಿದ್ರೆ ಇಲ್ಲೇ ಇದ್ದಿದ್ರೆ ಬೇಗನೆ ಆತನ ಒಂದು ಸ್ಟೇಟ್ಮೆಂಟನ್ನು ಪಡೆದುಕೊಳ್ಳಲಾಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ಪ್ರಸನ್ನಕುಮಾರ್ ಅವರು. ಗ್ರೌಂಡ್ ಆಫ್ ಅರೆಸ್ಟ್ ಬಗ್ಗೆ ಸುಪ್ರೀಂ ಕೋರ್ಟ್ ವರದಿಯನ್ನು ಉಲ್ಲೇಖವನ್ನು ಮಾಡಲಾಗ್ತಾ ಇದೆ. ವರದಿಯನ್ನು ಪ್ರಸ್ತಾಪ ಮಾಡ್ತಾರೆ ಹೈಕೋರ್ಟ್ ಜಡ್ಜ್. ಆ ಒಂದು ಅರೆಸ್ಟ್ ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕೋಸ್ಕರ ಲೇಟ್ ಆಗಿತ್ತು ಅರೆಸ್ಟ್ ಮಾಡುವಂಥದ್ರ ಬಗ್ಗೆ ಸಿ ವಿ ನಾಗೇಶ್ ಅವರು ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಅದ್ರ ಬಗ್ಗೆನೂ ಕೂಡ ಕ್ಲಾರಿಟಿಯನ್ನು ಕೊಡುವಂಥ ಕೆಲಸವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಪ್ರಸನ್ನಕುಮಾರ್ ಅವರು ಹೇಳ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ಜಡ್ಜ್ ಕೂಡ ಮಧ್ಯ ಇಂಟ್ರಪ್ಟ್ ಆಗಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಏನೇನಾಗಿತ್ತು ಅಂತ. ಈ ಪ್ರತ್ಯಕ್ಷದರ್ಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಯಾಕೆ ಒಡೋಗಿದ್ದ, ನಾಪತ್ತೆ ಆಗಿದ್ದ ಅನ್ನುವಂಥದ್ರ ಬಗ್ಗೆನೂ ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ ಪ್ರಸನ್ನಕುಮಾರ್ ಅವರು. ಅಲ್ಲಿ ಮೇನ್ಲಿ ಪುನೀತ್ ಗೋವಾಗೆ ಹೋಗಿದ್ದ, ಆ ಒಂದು ದಾಖಲೆಯನ್ನು ಸಲ್ಲಿಕೆ ಮಾಡಲಾಗಿದೆ. 19/6/2024 ಹೊರಗಡೆ ಓಡಾಡಿ ಬಂದಿದ್ದ. ತಾನು ಆರೋಪಿ ಅಲ್ಲ ಅಂತ ಗೊತ್ತಾದ ಮೇಲೆ ವಾಪಸ್ ಬಂದಿದ್ದಾನೆ. ಆತನಿಗೆ ಏನು ಮಾಡೋದಿಲ್ಲ ಅಂತ ಗೊತ್ತಾದ ಮೇಲೆ ಆತ ವಾಪಸ್ ಬಂದಿದ್ದು. ಆತ ಫಸ್ಟು ನನ್ನ ಎಲ್ಲ ಅರೆಸ್ಟ್ ಮಾಡಿಬಿಡ್ತಾರೆ, ನಾನು ಎಲ್ಲ ಆರೋಪಿ ಅನ್ನುವ ರೀತಿಯಲ್ಲಿ ನನ್ನನ್ನು ಟ್ರೀಟ್ ಮಾಡಿಬಿಡ್ತಾರೆ ಅಂತ ಭಯಗೊಂಡಿದ್ದ. ಸೊ ಹೀಗಾಗಿನೇ ಆತ ಸಿಕ್ಕಿರಲಿಲ್ವಲ್ಲ, ಸೊ ಸ್ಟೇಟ್ಮೆಂಟನ್ನು ಮಾಡಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಹೋಟೆಲ್ ಡೈರಿಯಲ್ಲಿ ಸಾಕ್ಷಿಯ ಸಹಿ ಇರುವುದಾಗಿಯೂ ಕೂಡ ವಾದವನ್ನು ಮಾಡಲಾಗ್ತಾ ಇದೆ. ಅಂದರೆ ಪುನೀತ್ ಹೋಗಿ ಉಳ್ಕೊಂಡಿದ್ದಂಥದ್ರ ಬಗ್ಗೆ, ಆಮೇಲೆ ಆತನ ಬೋರ್ಡಿಂಗ್ ಪಾಸ್ ಆಗಿರ್ಬೋದು, ಆತ ಗೋವಾಗೆ ಹೋಗಿದ್ದಂಥ ಟಿಕೆಟ್ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆನೂ ಕೂಡ ಸಿಕ್ಕಿರುವಂತಹ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಆತ ಕೊಟ್ಟಿದ್ದ. ಅದನ್ನೆಲ್ಲವೂ ಕೂಡ ಉಲ್ಲೇಖ ಮಾಡಲಾಗಿದೆ, ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ಹೋಟೆಲ್ ಡೈರಿಯಲ್ಲಿ ಸಾಕ್ಷಿಯ ಸಹಿ ಕೂಡ ಇರುವಂಥದ್ದು ಗೊತ್ತಾಗಿದೆ. ಕೇವಲ ಮೌಖಿಕ ಹೇಳಿಕೆ ಅಷ್ಟೇ ಅಲ್ಲ, ಬೋರ್ಡಿಂಗ್ ಪಾಸ್ ಕೂಡ ಇದೆ ಅಂತ SPP ಹೇಳ್ತಾ ಇದ್ದಾರೆ. ಯಾಕೆ ತಡ ಆಯಿತು ಇದರಲ್ಲೇ ಗೊತ್ತಾಗುತ್ತೆ. ಸಾಕ್ಷಿಯನ್ನು ಸೃಷ್ಟಿ ಮಾಡಲಾಗಿದೆ ಅಂತೆಲ್ಲ ಹೇಳಲಾಗ್ತಾ ಇತ್ತಲ್ಲ, ಅದಕ್ಕೆ ಕೌಂಟರ್ ಉತ್ತರ ಇದು. ಪುನೀತ್ ಗೋವಾಗೆ ಹೋಗಿದ್ದಂಥ ದಾಖಲೆಯನ್ನು ಕೊಟ್ಟಿದ್ದ, ಟಿಕೆಟ್ಸ್ಗಳನ್ನು ಕೊಟ್ಟಿದ್ದ, ಅದೆಲ್ಲವೂ ಕೂಡ ಸಿಕ್ಕಿದೆ, ಅದನ್ನು ಕೂಡ ಕೊಟ್ಟಿದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ಈತನ ವಿಚಾರಣೆ ತಡ ಆಗಿದ್ದಂಥ ವಿಚಾರದ ಬಗ್ಗೆನೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸಲಾಗಿತ್ತು.
ಸೊ ಆ ಅನುಮಾನಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಟ್ಟಿದ್ದಾರೆ. ಯಾವುದನ್ನು ನಾವು ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲದಕ್ಕೂ ಸೂಕ್ತ ದಾಖಲೆಗಳು ಇದ್ದಾವೆ. ಕೇವಲ ಮೌಖಿಕ ಹೇಳಿಕೆ ಮಾತ್ರ ಅಲ್ಲ, ನಾವು ಸುಮ್ಮನೆ ಯಾವುದೋ ಮೌಖಿಕವಾಗಿ ಆತ ಏನೋ ಹೇಳ್ದ ಅಂದ್ಬಿಟ್ಟು ಬರ್ಕೊಂಡಿರುವಂಥದ್ದಲ್ಲ ಪೊಲೀಸರು. ಇಲ್ಲಿ ಎಲ್ಲದಕ್ಕೂ ಸಾಕ್ಷಿ ಇದೆ. ಹೋಟೆಲ್ಗೆ ಹೋಗಿದ್ದಕ್ಕೆ CCTV ದೃಶ್ಯಾವಳಿಗಳು ಕೂಡ ಇದ್ದಾವೆ. ಪುನೀತ್ ಹೋಟೆಲ್ಗೆ ಹೋಗಿದ್ದಕ್ಕೆ CCTV ದೃಶ್ಯಾವಳಿಗಳು ಕೂಡ ಇರುವಂಥದ್ದು. ಆತ ವಿಮಾನದಲ್ಲಿ ತೆರಳಿದ್ದಂಥದ್ರ ಬಗ್ಗೆ ಬೋರ್ಡಿಂಗ್ ಪಾಸು ಕೂಡ ಇದೆ. ಇದ್ಯಾವುದನ್ನು ಕೂಡ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಸೂಕ್ತ ದಾಖಲೆಗಳಿದ್ದಾವೆ. ಅರ್ಜಿದಾರರ ಪರವಾಗಿರುವಂಥ ವಕೀಲರು ಹೇಳಿದ್ದಕ್ಕೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತಾ ಇದ್ದಾರೆ ಪ್ರಸನ್ನಕುಮಾರ್ ಅವರಲ್ಲಿ. ಸಾಕ್ಷಿಯ ಹೇಳಿಕೆ ದಾಖಲಿಸಲಿಕ್ಕೆ ವಿಳಂಬ ಆಗಿದ್ದಂಥದ್ರ ಬಗ್ಗೆ ಏನಕ್ಕಾಯ್ತು ವಿಳಂಬ ಅನ್ನೋದನ್ನ ಹೇಳ್ತಾ ಇದ್ದಾರೆ ಪ್ರಸನ್ನಕುಮಾರ್. ವಿತ್ ಪ್ರೂಫ್ ಹೇಳ್ತಾ ಇದ್ದಾರೆ. ವಿಡಿಯೋ ಸಾಕ್ಷಿ ಇದೆ. ಆತ ಅಂದರೆ ಪುನೀತ್ ಇಲ್ಲಿ ಗೋವಾಗೆ ಹೋಗಿದ್ದಕ್ಕೆ, ಫ್ಲೈಟಲ್ಲಿ ಹೋಗಿದ್ದಕ್ಕೆ ಟಿಕೆಟ್ಸ್ ಇದೆ, ಬೋರ್ಡಿಂಗ್ ಪಾಸ್ ಇದೆ, ಮತ್ತು ಗೋವಾದಲ್ಲಿ ಉಳ್ಕೊಂಡಿದ್ದಂಥ ಹೋಟೆಲ್ನ ದೃಶ್ಯಾವಳಿ ಕೂಡ ಇರುವಂಥದ್ದು. ಆತ ಅಲ್ಲಿ ಸಹಿ ಮಾಡಿದ್ದು ಕೂಡ ಇದೆ. ಇದ್ಯಾವುದನ್ನು ಕೂಡ ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಪ್ರಸನ್ನಕುಮಾರ್ ಅವರು ಹೇಳ್ತಾ ಇದ್ದಾರೆ. ಸಿ.ವಿ. ನಾಗೇಶ್ ಅವರು ಪ್ರಶ್ನೆ ಮಾಡಿದ್ರಲ್ಲ, ಯಾವ ಕಾರಣಕ್ಕೋಸ್ಕರ ಲೇಟ್ ಆಯಿತು, ಇದರಲ್ಲೂ ಕೂಡ ಸಾಕಷ್ಟು ಅನುಮಾನಗಳಿದ್ದಾವೆ ಅಂತೆಲ್ಲ ಹೇಳಿದ್ದಕ್ಕೆ ಮತ್ತೊಂದು ಕಡೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸನ್ನಕುಮಾರ್ ಅವರು ವಾದವನ್ನ ಮಾಡ್ತಾ ದರ್ಶನ್ ಹೇಳಿಕೆ ಬಗ್ಗೆನೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸಿದರು ಸಿ.ವಿ. ನಾಗೇಶ್ ಅವರು. ಈ ಸಂದರ್ಭದಲ್ಲಿ ದರ್ಶನ್ ನಾನು ಧರಿಸಿದ್ದಂಥ ಬಟ್ಟೆ ಏನಿತ್ತು, ಶೂ ಏನಿತ್ತು, ಅದೇನು ಹೇಳಿದ್ರು ಅದನ್ನೇ ದಾಖಲಿಸಲಾಗಿದೆ. ದರ್ಶನ್ ಹೀಗೆ ಹೇಳಬೇಕು ಅಂತ ತನಿಖಾಧಿಕಾರಿ ಹೇಳಿದ್ರು ಅನ್ನುವಂಥದ್ರ ಬಗ್ಗೆ ಸಿ.ವಿ. ನಾಗೇಶ್ ಅವರು ಹೇಳಿದ್ರಲ್ಲ, ಅದಕ್ಕೂ ಕೌಂಟರ್ ಆಗಿ ಉತ್ತರವನ್ನು ಕೊಡಲಾಗ್ತಾ ಇದೆ. ದರ್ಶನ್ ಹೇಳಿದ್ದನ್ನಷ್ಟೇ ದಾಖಲು ಮಾಡಿಕೊಳ್ಳಲಾಗಿದೆ ಅಂತ. ಸುದೀರ್ಘವಾದಂಥ ವಾದವನ್ನು ಮಂಡಿಸಲಾಗ್ತಾ ಇದೆ. ಚಪ್ಪಲಿ ಮತ್ತು ಶೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ಫ್ಯೂಷನ್ಸ್ ಇತ್ತಲ್ಲ, ಅದ್ರ ಬಗ್ಗೆನೂ ಕೂಡ ಉಲ್ಲೇಖ ಮಾಡಲಾಗ್ತದೆ. ಯಾಕೆಂದರೆ ಅಲ್ಲಿ ಚಪ್ಪಲಿ ಅಂತ ಹೇಳ್ತಾರೆ ದರ್ಶನ್ ಹೇಳಿಕೆಯಲ್ಲಿ, ಇಲ್ಲಿ ನೋಡಿದ್ರೆ ಶೂ ಇವರು ವಶಪಡಿಸ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದನ್ನು ಹೇಳಿದರು ಸಿ.ವಿ. ನಾಗೇಶ್ ಅವರು. ಇದೆಲ್ಲವೂ ಕೂಡ ಪೊಲೀಸರ ಸೃಷ್ಟಿ ಅಂತ, ಅದಕ್ಕೂ ಕೂಡ ಉತ್ತರವನ್ನು ಕೊಡಲಾಗ್ತಾ ಇದೆ. ದರ್ಶನ್ ಏನು ಹೇಳಿದ್ದಾರೋ ಅದನ್ನೇ ದಾಖಲಿಸಿದ್ದಾರೆ ಪೊಲೀಸರು. ಆ ಹೇಳಿಕೆಯನ್ನೇ ದಾಖಲಿಸಿರುವಂಥದ್ದು, ಯಾವುದನ್ನು ತಿರ್ಚುವಂಥ ಕೆಲಸ ಮಾಡಿಲ್ಲ. ದೀರ್ಘವಾದಂಥ ವಾದವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನದಾಗಿ ವಾದವನ್ನು ಮಾಡಲಾಗ್ತಾ ಇದೆ. ಹೆಚ್ಚಿನ ಸಮಯ ಅದರಲ್ಲೇ ಹೋಗ್ತಾ ಇದೆ.
ಇನ್ನು FSL ರಿಪೋರ್ಟ್ ವರದಿಗಳನ್ನು ಕೂಡ ಉಲ್ಲೇಖ ಮಾಡ್ತಾ ವಾದವನ್ನು ಮಾಡಲಾಗ್ತಾ ಇದೆ. ಕಾಸ್ಟ್ಯೂಮ್ ಅಸಿಸ್ಟೆಂಟ್ ರಾಜು ತೆಗೆದುಕೊಂಡು ಹೋಗಿದ್ದಾಗಿ ಫಸ್ಟ್ ಹೇಳ್ತಾರೆ ದರ್ಶನ್. ಸೊ ಆತನನ್ನ ವಿಚಾರಣೆ ಮಾಡಿದಾಗ ರಾಜು ಮನೆಗೆ ಹೋಗಿ ಕರೆಯನ್ನು ಮಾಡಿ ಕೇಳಿದಾಗ ಪತ್ನಿಗೆ ನೀಡಿರುವುದಾಗಿ ಆತ ಮಾಹಿತಿ ಕೊಡ್ತಾನೆ. ರಾಜು ಹೇಳಿದ ರೀತಿಯಲ್ಲಿ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಹೋಗಿ ಟೀ ಶರ್ಟು ಪ್ಯಾಂಟ್ ವಾಶ್ ಮಾಡಲಾಗಿತ್ತು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಲಾಗ